श्रीगुरुभ्यो नमः। हरिः ओम्। श्रीवेङ्कटेशं लक्ष्मीशम् अनिष्टघ्नम् अभीष्टदं चतुर्मुखेरतनयं श्रीनिवासं भजे निशं ब्रह्मरुद्रादिवन्द्यं त्वां भजे वेङ्कटनायकं निवारयस्वनिष्टानि साधयेष्टानि माधव। श्रीमत्सौभाग्यजननीं स्तौमि लक्ष्मीं सनातनीं सर्वकामफलावाप्तिसाधनैकसुखावहं श्रीरामं हनुमच्छेव्यं श्रीकृष्णं भीमसेवितं श्रीव्यासं श्रीमदानन्दतीर्थसंसेवितं भजे। अस्मद्गुरुसमारम्भां टीकाकृत्पादमध्यमा श्रीमदाचार्यपर्यन्तां वन्दे गुरुपरम्पराम्। अस्मदाचार्यवर्येभ्यो नमः। श्रीगुरुभ्यो नमः। ನಿನ್ನೆ ದಿವಸ ಕೊರವಂಜಿ ರೂಪವನ್ನು ಧಾರಣ ಮಾಡಿದ ಪರಮಾತ್ಮ ಆಕಾಶರಾಜನ ಹೆಂಡತಿ ಎದುರಿಗೆ ಶ್ರೀನಿವಾಸ ಕಲ್ಯಾಣದ ಬಗ್ಗೆ ಅತ್ಯಂತ ರೋಚಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾ ಅವಳ ಕೈಯಿಂದ ಪ್ರತಿಜ್ಞೆ ಮಾಡಿಸಿಬಿಟ್ಟಿದ್ದಾನೆ ಪರಮಾತ್ಮ ಕೊರವಂಜಿ ರೂಪದಲ್ಲಿ. ಯಾವಾಗ ಪ್ರತಿಜ್ಞೆಯನ್ನು ಮಾಡಿದಳೋ ಭಗವಂತ ಹೊರಗೆ ಹೊಂಟ. ತಮೇವೇಚ್ಛತಿ ತತ್ಪುತ್ರಿ ವೆಂಕಟಾದ್ರಿ ನಿವಾಸಿನಂ ಧರ್ಮದೇವಿ ವಚ ಸತ್ಯಂ ಶುಭಂ ಶೀಘ್ರಂ ವಿಧೀಯತಾಂ ಅಂತ ಹೇಳಿ ಬಕುಲಾದೇವಿಯು ಅಷ್ಟೊತ್ತಿಗೆ ಬರ್ತಾಳೆ. ರಾಜರ ಸಭೆಯಲ್ಲಿ ಬಕುಲಾದೇವಿಯನ್ನು ಕೂಡಿಸ್ತಾರೆ ಉತ್ತಮ ಆಸನದಲ್ಲಿ. ಆಗ ಬಕುಲಾದೇವಿಯು ಅಲ್ಲಿ ಶ್ರೀನಿವಾಸನ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದಾಗ ಧರಣೀದೇವಿ ಅವಳ ಮಾತನ್ನು ಕೇಳಿ ಆನಂದ ಬಹಳ ಆಗ್ತದೆ ಅಂತಾಳಂತ. ಹೇ ಬಕುಳಾದೇವಿಯೇ, ನಿನ್ನ ಆಗಮನ ನಮಗೆ ಬಹಳ ಶುಭವಾಯಿತು. ನಮ್ಮೆಲ್ಲರಿಗೂ ಆಶ್ಚರ್ಯವೂ ಆಗಿದೆ. ಕದಾ ಪಶ್ಯಾಮಿ ಕಲ್ಯಾಣಂ ವಧೂವರ ಸಮಾಗಮಂ. ನನ್ನ ಮಗಳು ಹಾಗೂ ಹಳೆಯ ಇವರಿಬ್ಬರೂ ಕಲ್ಯಾಣ ಮಂಟಪದಲ್ಲಿ ಜೋಡಿಯಾಗಿದ್ದದ್ದನ್ನು ಯಾವಾಗ ನೋಡಿದ್ದೇವೆ ಎಂಬ ನಮ್ಮ ಕುತೂಹಲ ಉಂಟಾಗಿದೆ. ಈ ಪ್ರಕಾರವಾಗಿ ರಾಜ ಪದ್ಮಾವತಿಂ ಪ್ರಾಹ ಸಾಂತ್ವಯನ್ ವಚಸಾದರಾತ್. ಧರಣಿದೇವಿ ಮತ್ತು ಆಕಾಶರಾಜ ಇಬ್ಬರು ಪದ್ಮಾವತಿಯ ಕಡೆಗೆ ಹೋಗಿ ಏಕಾಂತದಲ್ಲಿ ಅವಳೆಲ್ಲ ಅಭಿಪ್ರಾಯಗಳನ್ನು ತಿಳಿದುಕೊಂಡು ಅಲ್ಲಿ ಪದ್ಮಾವತಿಗೆ ಆಕಾಶರಾಜ ಹೇಳ್ತಾನಂತ, ನೋಡಮ್ಮ, ನೀ ಕಾಳಜಿ ಮಾಡಬೇಡ, ಭದ್ರೇ ದುಃಖಂ ಮನಸ್ತಂತೆ ತ್ಯಜ ಶೀಘ್ರಂ ಇತಃ ಪರಂ. ಹೇ ಮಗಳೇ, ನೀ ಇಂದಿನಿಂದ ನಿನ್ನ ಮನಸ್ಸಿನಾಗಿದ್ದಂಥ ಸಂಶಯ ತೆಗೆದು ಹಾಕಿಬಿಡು. ನಿನ್ನ ಮನಸ್ಸಿನೊಳಗೇನು ಶ್ರೀನಿವಾಸ ದೇವರ ಬಗ್ಗೆ ವಿವಾಹವಾಗುವ ಇಚ್ಛೆದೆಯೋ ತದದ್ಯಾಹಂ ಕರಿಷ್ಯಾಮಿ ನಾತ್ರ ಕಾರ್ಯ ವಿಚಾರಣ, ಅದನ್ನು ನಾನು ನಿಶ್ಚಿತವಾಗಿಯೂ ಮಾಡಿರ್ತಿರ್ತೇನೆ. ಆ ಜಗದ ಒಡೆಯನಾದಂಥ ಶ್ರೀನಿವಾಸನಿಗೆ ನಿನ್ನನ್ನು ವಿವಾಹ ಮಾಡಿ ವಿಧಿಪೂರ್ವಕವಾಗಿ ಕನ್ಯಾದಾನ ಮಾಡಿಕೊಡ್ತೇನೆ, ಆಯ್ತಲ್ಲ? ಇನ್ನೇನು ನಿಶ್ಚಿಂತಾಗಿರು, ಯಾವುದೇ ಇದಕ್ಕೆ ಸಂಶಯ ಬೇಡ ಅಂತ ಆಕಾಶರಾಜ ಮತ್ತು ಧರಣಿದೇವಿಯರೇ ಪದ್ಮಾವತಿಗೆ ಆಶ್ವಾಸನ ಕೊಟ್ಟ ಮೇಲೆ ಪದ್ಮಾವತಿ ಅಂತಾಳಂತೆ, ಮಾತಸ್ಥೆ ಕಥಿತಂ ಸರ್ವಂ ವೃತ್ತಾಂತಂ ಜನಕಶ್ಚಮೆ. ಅಮ್ಮ, ನಾ ತಂದೆಗೆ ಪೂರ್ಣವಾಗಿ ಹೇಳಿಕ್ಕೆ ಸಿಕ್ಕಿಲ್ಲ. ನನ್ನ ಮನಸ್ಸಿನ ಅಂತರಾಳವನ್ನು ನನ್ನ ತಂದೆಗೆ ನೀನೇ ಎಲ್ಲವನ್ನು ಹೇಳು. ಧರಣಿವಾಚ ಸಾಧಯಸ್ವ ಮಹಾರಾಜ. ಹೇ ಮಹಾರಾಜರೇ, ನಿಮ್ಮ ಮಗಳ ವಿವಾಹವನ್ನು ಚೆನ್ನಾಗಿ ಆಗುವಂತೆ ಪ್ರಯತ್ನಿಸಿರಿ. ಯಾವುದೇ ಕಾರಣಕ್ಕೂ ಲಗ್ನ ತಡ ಆಗಬಾರದು. ತಶ್ಚೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ. ಇನ್ನೊಮ್ಮೆ ಆಕಾಶರಾಜ ಹೇಳ್ತಾನೆ ತನ್ನ ಹೆಂಡತಿ ಮಗಳ ಇದರಿಗೆ,
ಆ ಶ್ರೀನಿವಾಸಾಯ ಕೃಷ್ಣಾಯ ಲಕ್ಷ್ಮೀಪತಿಯಾದಂಥ ಕೃಷ್ಣ ಸ್ವರೂಪಿಯಾದಂಥ ವೆಂಕಟೇಶ್ವರನಿಗೆ ನನ್ನ ಮಗಳನ್ನು ಕೊಟ್ಟೇ ಬಿಡ್ತೇನೆ. ಈ ಪ್ರಕಾರವಾಗಿ ಮಗಳನ್ನು ಮತ್ತು ತನ್ನ ಹೆಂಡತಿಯನ್ನು ಸಮಾಶ್ವಾಸನ ಮಾಡಿ ಆವಾಗ ನಿಶ್ಚಿತಾರ್ಥಕ್ಕಾಗಿ ಬೃಹಸ್ಪತ್ಯಾಚಾರ್ಯನ ಕರೆಸಿದ್ದಾನೆ. ಆಗ ಅವನ ಎಲ್ಲ ಸೇವಕರು ಭಾಳ ಸಂತೋಷದಿಂದ ಬೇಗನೆ ಬೃಹಸ್ಪತ್ಯಾಚಾರ್ಯರಿಗೆ ಸಮಾಚಾರ ಮುಟ್ಟಿಸಿ ಅವರು ಬಂದೇ ಬಿಟ್ಟರು. ರಾಜಪುತ್ರಂ ಸಪುತ್ರಂಚ ದೃಷ್ಟ್ವಾಂಗಿರಸನಂದನ ಕರದ್ವಯೇನ ತಾಮಾಶೋ ಗೃಹೀತ್ವಾ ಆನಂದ ನಿರ್ಭರ. ಆ ರಾಜಪುತ್ರನೇ ವಸುಧಾನ್ನೇ ಹೋಗಿದ್ದಂತೆ ಬೃಹಸ್ಪತ್ಯಾಚಾರ್ಯರಿಗೆ ಎಲ್ಲ ಈ ಸಮಾಚಾರ ಹೇಳಲಿಕ್ಕೆ. ಸಂತೋಷದಿಂದ ಎರಡೂ ಕೈಯಿಂದ ಪತ್ರವನ್ನು ತೆಗೆದುಕೊಂಡು ಓದಿದರಂತೆ. ಪತ್ರಿಕಾಂ ಶುಭಸೂಚಿಕಾಂ ತತ್ಕ್ಷಣಾತ್ ಆಗಮತ್ ರಾಜನ್ ರಾಜಾನಂ ಸ ಪುರೋಹಿತಃ. ಆ ಬೃಹಸ್ಪತ್ಯಾಚಾರ್ಯರು ತತ್ಕ್ಷಣ ಹೊರಟು ಬಂದೇ ಬಿಟ್ಟರು ಆಕಾಶರಾಜನ ಮನೆಗೆ. ರಾಜೋವಾಚ ಶಿರಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ ಆಕಾಶರಾಜ. ಹೇ ಬೃಹಸ್ಪತ್ಯಾಚಾರ್ಯರೇ, ನೀವು ನಮ್ಮ ಪುರೋಹಿತರು, ನಮ್ಮ ಗುರುಗಳು. ಇಂದಿನಿಂದ ನೀವು ಹೇಗೆ ಆಜ್ಞಾ ಮಾಡ್ತೀರ ಹಾಗೆ ನಾವು ಮಾಡ್ತೀವಿ. ಕನ್ಯಾರ್ಥಂ ಆಗತಾ ಸಾಧ್ವಿ ವಿಧಿತೇ ಗೋತ್ರನಾಮನಿ. ಕನ್ಯಾ ಪ್ರಾರ್ಥನೆಗಾಗಿ ಕನ್ಯಾ ಕಡೆಯವರು, ಇದು ಹೊರ ಕಡೆಯವರು ಬಂದಿದ್ದಾರೆ. ಅದಕ್ಕೆ ಕಾರಣ ನಿಮ್ಮ ಮುಂದೆ ಎಲ್ಲ ಇದು ವಿಚಾರ ಆಗಿಬಿಡಿ. ಸರಾಜ್ಞೋ ವಚನಂ ಶುತ್ವ, ರಾಜನ ಮಾತು ಕೇಳಿ ಬೃಹಸ್ಪತಿ ಅಂತಾರಂತೆ, ನೋಡಪ್ಪ, ಒಳ್ಳೆ ಮಾಗಿದ ಹಣ್ಣುಗಳಿಂದ ಕೂಡಿದ ಗಿಡವನ್ನು ಪಕ್ಷಿಗಳು ಆಶ್ರಯಿಸ್ತವೆ. ಅವು ಹೆಂಗೆ ಆ ಗಿಡದ ನೆರಳಿನಲ್ಲಿ ಗಿಡದ ಹಣ್ಣಿನಿಂದವೇ ಹೀಗೆ ಜೀವಂತಿರ್ತಾವೆ, ಹಾಗೆ ನಾವು ಕೂಡ ನಿನ್ನಂಥ ಶ್ರೇಷ್ಠ ರಾಜನನ್ನು ಆಶ್ರಯಿಸಿ ಇಂಥ ಶ್ರೇಷ್ಠ ಮಂಗಳಕರವಾದಂಥ ಕಾರ್ಯಕ್ರಮಗಳನ್ನು ನೋಡ್ತೇವೆ. ಆದ್ದರಿಂದ ನನಗೆ ಅಹಂ ಕದಾಚಿದೇವಾತ್ರ, ನಾನು ಯಾವಾಗಲಾದರೂ ಒಮ್ಮೆ ಬರ್ತಿರ್ತೇನೆ. ಯಾವಾಗಲೂ ಈ ಭೂಮಿಯಲ್ಲಿ ಇದ್ದು ಶ್ರೀನಿವಾಸನ ವಿಶೇಷವಾದಂತಹ ಪರಿಚಯ ಇದ್ದವರು ಶುಕಾಚಾರ್ಯ. ಸಜಾನಾತಿ ಮಹಾರಾಜ, ಹೇ ಮಹಾರಾಜ, ಆ ವರನ ಬಗ್ಗೆ ಶುಕಾಚಾರ್ಯ ತಿಳಿದಷ್ಟು ನಾವು ತಿಳಿದಿಲ್ಲ. ಇದು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ನಿಜ. ಭಗವಂತನನ್ನು ಬ್ರಹ್ಮದೇವರು ತಿಳಿದಷ್ಟು ಏನು ಸರಸ್ವತಿಯ ಭಾರತೀಯರು ತಿಳಿದಿಲ್ಲ. ಅವರು ತಿಳಿದಷ್ಟು ರುದ್ರಾದಿಗಳು ತಿಳಿದಿಲ್ಲ. ರುದ್ರ ಮೊದಲಾದಂಥ ಶ್ರೇಷ್ಠ ದೇವತಾಗಣದವರು ತಿಳಿದಷ್ಟು ಇಂದ್ರ ಚಂದ್ರಾದಿಗಳು ತಿಳಿದಿಲ್ಲ. ಅವರಷ್ಟು ಬೃಹಸ್ಪತ್ಯಾಚಾರ್ಯರು ತಿಳಿದಿಲ್ಲ. ಆದ್ದರಿಂದ ತಾರತಮ್ಯ ದೃಷ್ಟಿಯಿಂದಲೂ ಕೂಡ ಅಂತಾರಂತೆ ಸಜಾನಾತಿ ಮಹಾರಾಜ ಸ್ತುತಿಮೇತ ಶಶಾಂಗಿನ. ಆದ ಕಾರಣ ಶುಕಾಚಾರ್ಯನ ಇಲ್ಲಿ ಕರಕಳಿಸಿ, ಇಲ್ಲೇ ಉತ್ತರ ಭಾಗದೊಳಗೆ ಪಂಚಕ್ರೋಶದಲ್ಲಿ ಶುಕಾಚಾರ ಆಶ್ರಮವಿದೆ. ಶ್ರೀನಿವಾಸ ಪರಾಯಣ, ನಮಕ್ಕಿಂತಲೂ ಹೆಚ್ಚವರು ಶ್ರೀನಿವಾಸನಲ್ಲಿ ಭಕ್ತಿ ಉಳ್ಳವರು, ಅವರನ್ನು ಕರೆಸು. ಆ ಶುಕಾಚಾರ್ಯ ನಿನಗೆ ಎಲ್ಲ ವಿಚಾರವನ್ನು ಚೆನ್ನಾಗಿ ಹೇಳ್ತಾರೆ. ಅಂದ ಕೂಡಲೇ ಭಾಳ ಸಂತೋಷ ಸ್ವಾಮಿ ಅಂತ ಹೇಳಿ ಅವರ ತಮ್ಮಿದ್ದ ತೋಂಡಮಾನ ಅಂತ, ಹೇ ತೋಂಡಮಾನ, ಶುಕಾಚಾರ ಆಶ್ರಮಕ್ಕೆ ಹೋಗಿ ನನ್ನ ಪ್ರಾರ್ಥನೆಯ ಮೇರೆಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಶ್ರೀನಿವಾಸನ ಕಲ್ಯಾಣಕ್ಕಾಗಿ ಪೂರ್ವಭಾವಿ ನಿಶ್ಚಿತಾರ್ಥ ಸಭೆ ನಡೆದಿದೆ, ದಯವಿಟ್ಟು ತಾವು ಬರಬೇಕು ಅಂತ ಪ್ರಾರ್ಥನಾ ಮಾಡಿ. ಸಗತ್ವ ವಾಯುವೇಗೇನ, ಆ ತೋಂಡಮಾನ ಅಣ್ಣನ ಆಜ್ಞೆಯಿಂದ ಗಾಳಿಯಂತೆ ವೇಗವಾಗಿ ಕುದುರೆ ಮೇಲೆ ಕೂತು ಹೋಗಿಬಿಟ್ಟು ಅವನು ಹೋಗಿ ಶುಕಾಚಾರ ಆಶ್ರಮಕ್ಕೆ ಹೋದಾಗ ಶುಕಾಚಾರ್ಯರು ಧ್ಯಾನ ಯೋಗದಲ್ಲಿ ಸಮಾಧಿಯಲ್ಲಿ ಆಸಕ್ತರಾಗಿದ್ದರು. ಒಂದು 10 ನಿಮಿಷ ನಿಂತರು. ಶೃಣುತಾಪಸ ಶಾರ್ದೂಲ, ಅವರು ಯಾವಾಗ ಅಸಂಪ್ರಜ್ಞಾತ ಸಮಾಧಿಯಿಂದ ಹೊರಬಂದರೋ ಹಾಗೆ ಶುಕಾಚಾರ್ಯಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ, ಸ್ವಾಮಿ, ನಮ್ಮ ಅಣ್ಣನಾದಂಥ ಆಕಾಶರಾಜ ತಮಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಈ ಪ್ರಾರ್ಥನಾ ಪತ್ರ ಕೊಟ್ಟಿದ್ದಾನೆ, ಬಾಯಿಂದ ಹೇಳಿದ್ದಾನೆ. ಪದ್ಮಾವತಿ ವಿವಾಹಾರ್ಹ ಸಂಪನ್ನ ಗುರುಪೂಜಿತ, ನನ್ನ ಅಣ್ಣನ ಮಗಳಾದಂಥ ಪದ್ಮಾವತಿಯು ವಿವಾಹಕ್ಕೆ ಸಿದ್ಧಳಾಗಿದ್ದ. ಅಂಥ ಆ ಪದ್ಮಾವತಿಯನ್ನು
ಇಲ್ಲೇ ವೆಂಕಟಗಿರಿಯಲ್ಲಿರ್ತಕ್ಕಂಥ ನಿಮಗೆ ಅತ್ಯಂತ ಸುಪರಿಚಿತರಾದಂಥ ಶ್ರೀನಿವಾಸಾಯ ತಾಂ ಕನ್ಯಾಂ ದದಾತುಂ ಕಾಂಕ್ಷತೆ ನಪಃ. ಆ ಶ್ರೀನಿವಾಸನಿಗೆ ಆ ಕನ್ಯೆಯನ್ನು ಕೊಡಬೇಕಂತ ನಮ್ಮನ್ನು ಇಚ್ಛಾ ಮಾಡ್ತಾ ಇದ್ದಾನೆ. ಹಾಗೆ ದಯವಿಟ್ಟು ಈ ಯುಕ್ತಾಯುಕ್ತ ಚಿಂತೆಯನ್ನು ಬೃಹಸ್ಪತ್ಯಾಚಾರ್ಯರು ಮತ್ತು ನೀವು ಮಾಡಬೇಕು. ವರ ಶ್ರೇಷ್ಠದ ಅಂದಾಕ್ಷಣವೇನೆ ಒಮ್ಮೆ ನಿಶ್ಚಯ ಮಾಡಬಾರ್ದು. ಆ ವರ್ಣ ಪರಿಚಿತರು, ಕನ್ಯಾ ಪರಿಚಿತರು ಇಬ್ಬರೂ ಹಿರಿಯರು ಸೇರಿ ಸಾಧಕ ಬಾಧಕ ವಿಚಾರ ಮಾಡಬೇಕು. ಕನ್ಯಾ ಭಾಳ ಚಲೋ ಅಂತ ಒಮ್ಮಿಂದೊಮ್ಮೆ ನಿಶ್ಚಿತಾರ್ಥ ಮಾಡಬಾರ್ದು. ವರಾನು ಭಾಳ ಉತ್ತಮದ ಅಂತ ಏಕದಮ್ ನಿಶ್ಚಿತಾರ್ಥ ಮಾಡಬೇಕು. ಯಾಕಂದರೆ ಎರಡೂ ಹೊಂದಾಣಿಕೆ ಆಗ್ತದೆ ನೋಡಬೇಕು. ಹೊಂದಾಣಿಕೆ ಭಾಳ ಮಹತ್ವ. ನಿಮಗೆ ಶ್ರೀನಿವಾಸನ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಇದೆ ಅಂತೆ. ಅದಕ್ಕೆ ಯುಕ್ತಾಯುಕ್ತೆ ಚಿಂತ್ಯಾಥ ಲಿಖಿತಂ ಶುಭಪತ್ರಿಕಾ ನೀವಲ್ಲಿ ಬಂದು ದಯವಿಟ್ಟು ಅನುಗ್ರಹಿಸಬೇಕು. ನಿಮ್ಮ ನಿರ್ಣಯ ಕೊಡಬೇಕು. ನೀವು ಹೇಗೆ ಹೇಳ್ತೀರೋ ಮಾಡಲು ಕೇಳ್ತಾನೆ. ಆವಾಗ ಶುಕಾಚಾರ್ಯ ಇದೀಗ ಭಗವದ್ ಧ್ಯಾನ ಸಮಾಧಿಯಿಂದ ಹೊರಬಂದಿದ್ದರು. ಒಮ್ಮಿಂದೊಮ್ಮೆ ಈ ಶುಭ ಸಮಾಚಾರ ಕೇಳಿದರು. ಅವರ ಕಣ್ಣೆದುರಿಗೆ ಆ ಶ್ರೀನಿವಾಸನ ವಿವಾಹ, ಪದ್ಮಾವತಿಯ ಜೊತೆಗೆ ಶ್ರೀನಿವಾಸನ ಮಂಗಳಕರವಾದಂಥ ದರ್ಶನ ಕಣ್ಣು ಮುಂದೆ ಹಾಯ್ದು ಹೋಯಿತು. ಅದು ನೋಡಿ ಭಾರೀ ಸಂತೋಷವಾಗಿ ಕುಣಿದಾಡ್ಲಿಕ್ಕತ್ತಂತೆ. ವಿಭ್ರಮನ್ನಿವ ಈ ಹುಚ್ಚಿಡ್ದಂಗೆ ಮಂದಿ ಹ್ಯಾಂಗೆ ಕುಣಿತಾರಲ್ಲ, ಭಾಳ ಶ್ರೇಷ್ಠ, ಭಾಳ ಶ್ರೇಷ್ಠ, ಭಾಳ ಯೋಗ್ಯ. ಆ ಸಂತೋಷ ಬರದೊಳಗೆ ಕಮಂಡಲವನ್ನು ರಪ್ ಅಂತ ಹೊಡೆದು ಬಿಟ್ಟು, ಕೃಷ್ಣಾಜಲವನ್ನು ಹರಿದು ಬಿಟ್ಟು, ಗಾಬರಿ ಬಿಟ್ಟ. ವಿಚ್ಛಿದ್ಯ ಮಣಿಮಾಲಾಂಚ ಒಳಗೆ ಹಾಕ್ಕೊಂಡಿರ್ತಕ್ಕಂಥ ಒಳ್ಳೆ ತುಳಸಿ ಮಣಿವಾರ ಕಮಲಾಕ್ಷಮಾಲಗಳನ್ನು ಹರಿದು ನರ್ತನ ಮಾಡಲಿಕ್ಕತ್ತಾನ. ಮೂರ್ತಮಿತ್ತಂ ರಾಜೇಂದ್ರ ತದ್ ಬುದ್ಧಿ ರಮಶಂ. ಆ ದೇವರ ಮಂಗಳ ಮಹೋತ್ಸವವನ್ನು ನೋಡುವ ಭಾಗ್ಯ ನಮಗೆ ಸಿಕ್ತಲ್ಲ ಅಂತ ಸಂತೋಷದ ಏನು ಮಿತಿಮೀರಿದ ಅವಸ್ಥೆಯೊಳಗೆ ಏನು ನಾವು ಜೋಡಿ ಚಪ್ಪಳ ಬಾರಿಸ್ತೀವಿ, ಒಮ್ಮೊಮ್ಮೆ ನಾವು ಹಾರ ಹಾರ್ಕೋತೀವೋ, ಒಮ್ಮೆ ಜಿಗಿತೇವೆ, ಕುಣಿತೇವೆ. ಹಾಗೆ ಮಾಡಲಿಕ್ಕೆ ಹತ್ರ ಒಂದು 10 ನಿಮಿಷ ಸುಮ್ಮನೆ ನಿಂತ. ಏನಿದು ಅವ ಎಲ್ಲೋ ಪುರಾಣದಾಗ ಕೇಳಿದ್ದ. ಅಸತ್ಯಥೋರೋದಿತಿ ಗಾಯತಿ. ಆ ದೇವರ ಸ್ಮರಣ, ದೇವರ ಮಂಗಳಕರವಾದಂಥ ರೂಪ ಧ್ಯಾನವನ್ನು ಮಾಡಿದ ಕೂಡಲೇ ಒಮ್ಮೆ ಜೋರು ನಗ್ತಾರಂತೆ, ಒಮ್ಮೆ ಅಳ್ತಾರಂತೆ, ಒಮ್ಮೆ ಕುಣಿತಾರಂತೆ, ಕೈಯಾಗಿದ್ದನ್ನೆಲ್ಲ ಹೊಡೆದು ಬಿಡ್ತಾರಂತೆ. ಇದನ್ನು ಕಣ್ಣಾರೆ ನೋಡು ಸಿಗ್ತಲ್ಲ ಅಂತ ಅಂದ್ಬಿಟ್ಟವ. ಅದಕ್ಕೆ ಹುಚ್ಚು ಹಿಡಿದಿಲ್ಲ, ಏನೂ ಆಗಿಲ್ಲ. ಹುಚ್ಚು ಹಿಡಿದದು. ಹುಚ್ಚು ಹಿಡಿಯಿತು ನನಗೆ ಅಚ್ಯುತನ ನಾಮ ಸಂಕೀರ್ತನ ಎಂಬ ಹುಚ್ಚು ಹಿಡಿಯಿತು. ಇದು ಪರಿಪಕ್ವ ಭಕ್ತರ ಲಕ್ಷಣ. ಒಮ್ಮಿಂದೊಮ್ಮೆ ಮತ್ತೆ ಸಂತೋಷಪಟ್ಟು ಸಾಧೋದಿತಂ ವಾಕ್ಯ ಮುದಾರ ವಿಕ್ರಮ ಹೇ ತೋಂಡಮಾನ, ಆ ವೆಂಕಟೇಶ್ವರನಿಗೆ ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡುವುದೇ ಸಮಾಚಾರ ಹೇಳಿದರೆ ನಿಜವಾಗಿಯೂ ಕೂಡ ಇದು ಬಹಳ ಅತ್ಯುತ್ತಮವಾದಂತಹ ವಿಚಾರ. ಕನ್ಯಾಪ್ರದಾನಂ ಪುರುಷಾರ್ಥ ಸಾಧನಂ. ಸಾಮಾನ್ಯವಾಗಿ ಯೋಗ್ಯ ವರನಿಗೆ ಕನ್ಯೆಯನ್ನು ದಾನ ಮಾಡೋದೇ ಬಹಳ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದಂತೆ. ಇದಂತಲೂ ಸಮಸ್ತ ಲೋಕಶ್ಚ ಪವಿತ್ರಕಾರಕಂ. ಇಡೀ ಜಗತ್ತನ್ನೇ ತನ್ನ ದರ್ಶನ ಸ್ಪರ್ಶನ ಮಂಗಳವಾಂ ನಾಮಗಳಿಂದ ಜಗತ್ತನ್ನೇ ಪವಿತ್ರ ಮಾಡುವ ಶ್ರೀನಿವಾಸನಿಗೆ ಆಕಾಶರಾಜರು ಕನ್ಯಾದಾನ ಮಾಡಿಕೊಡ್ತಾರಂದ್ರೆ ನಿಜವಾಗಿ ಅದಷ್ಟೇ ಪುಣ್ಯಲ್ಲ, ನಮ್ಮದು ಎಲ್ಲ ಪುಣ್ಯದ ನೋಡುವ ಭಾಗ್ಯ ಏನ್ರಿ. ಆದ ಕಾರಣ ಅವರಂತಾರಂತ ಆಕಾಶರಾಜನ ಬುದ್ಧಿ ಶ್ರೀನಿವಾಸ ಕೃಪಾಬಲ. ಆ ಶ್ರೀನಿವಾಸನ ಕೃಪೆಯಿಂದ ಮಹಾದಾನ ಭೂಯ ಇವಮೇವ ದಿನೇ. ಇವನಿಗೆ ಬಂದಿರತಕ್ಕಂಥ ಅತ್ಯುತ್ತಮ ಬುದ್ಧಿ ಈ ದಿನೇ ದಿನೇ ಅಭಿವೃದ್ಧಿ ಆಗಿದೆ. ಇನ್ನೊಂದು ಸಂಕೇತದ ಏನು ಹೇಳ್ರಿ, ನಾವು ಸರ್ವಸ್ವವನ್ನು ಭಗವಂತಗೆ ದಾನ ಮಾಡಬೇಕು. ಏನು ಈ ಸರ್ವಸ್ವ ಅಂದರೆ ಏನು? ಜಗತ್ತಿನೊಳಗೆ ಎಲ್ಲ ವಸ್ತುಗಳನ್ನು ದೇವರಿಗೆ ಕೊಡೋದು. ಎಲ್ಲ ವಸ್ತುಗಳಿಗೆ ನಿಯಾಮಕರಾದವಳು ಯಾರು? ಲಕ್ಷ್ಮಿ. ಆ ಲಕ್ಷ್ಮಿಯನ್ನೇ ದೇವರಿಗೆ ಕೊಟ್ಬಿಟ್ರೆ ಎಲ್ಲ ಕೊಟ್ಟಂಗೆ. ಎಲ್ಲ ನಮ್ಮ ಮನೆ ಸಂಪತ್ತು, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಹೆಂಡತಿ, ಮಕ್ಕಳು ಎಲ್ಲರ ಮೇಲೆ ನಿಯಾಮಕರು ಯಾರು? ಚೇತನಾ ಪ್ರಕೃತಿ ಲಕ್ಷ್ಮಿ. ಆ ಚೇತನಾ ಪ್ರಕೃತಿ ಲಕ್ಷ್ಮೀನೇ ಅವನ ಮನೆ ಒಳಗಿದ್ದ ಅಂದಮೇಲೆ ಲಕ್ಷ್ಮೀದೇವಿ ಭಾಳ ಸಂತೋಷ ಆಗ್ತದೆ. ಏನು? ತನ್ನ ಪತಿಗೆ ಯಾರು ತನ್ನನ್ನು ಕೊಡ್ತಾರೋ ಅವಳು ಆನಂದ ಆಗ್ತದೆ. ಅದರ ಅರ್ಥ ನಾವು ಬಂದ ಸಂಪತ್ತನ್ನು ಪರಮಾತ್ಮ ಕೊಟ್ಟರೆ ಲಕ್ಷ್ಮಿ ಅಂತ
ಇವರಿಗೆ ನಾನು ನಿರಂತರ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ನನ್ನನ್ನು ಸದುಪಯೋಗ ಮಾಡಿಕತ್ತಾರೆ ಇವರು. ಅದಕ್ಕೆ ಅದೇನೆಂದರು, ಮಹಾದಾನ ಪರ ಭೂಯಾತ್ ಏವಮೇವ ದಿನೇ ದಿನೇ. ಇಂಥ ಮಂಗಳಕರವಾದಂಥ ದಾನವನ್ನು ಮಾಡುವ ಬುದ್ಧಿ ದಿನೇ ದಿನೇ ಈ ಮಹಾರಾಜನಿಗೆ ಹೆಚ್ಚೆಚ್ಚಾಕೋತ ಹೋಗುತ್ತೆ. ಹೀಗೆ ಆಶೀರ್ವಾದಗಳನ್ನು ಕೊಟ್ಟು, ಸ್ವಲ್ಪ ನಿಂದ್ರಪ್ಪ ಕೂಡು, ಬಡ 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 ಹೋಗಿ ಪದ್ಮತೀರ್ಥ ಇರೋದ್ರೆ ಇವತ್ತು ಆ SMS ಸಭಾ ಎದುರಿಗೆ ಅದ ನೋಡಿ, ಪದ್ಮ ಸರೋವರ, ಅದು ಶುಕಾಚಾರ ಆಶ್ರಮಕ್ಕೆ ಅಂದರು. ಅದಕ್ಕೆ ತಿರುಚಾನೂರು ಅಂತ. ತಿರುಕ ಅಂದ್ರೆ ಭಿಕ್ಷುಕ ಶುಕಾಚಾರ ಓದೋದು. ಅದು ಆಂಧ್ರೊಳಗೋ ತಮಿಳೊಳಗೋ ತಿರುಚಾನೂರು ಅಂತ. ಹೀಗೆ ಪದ್ಮತೀರ್ಥದಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಮಾಧ್ಯಾಹ್ನಕ್ಕೆ ಸಂಧ್ಯಾವಂದನ ಮುಗಿಸ್ಕೊಂಡು ಏನಿದೆ ತ್ಯಕ್ತ ಜೀರ್ಣೋಪವರಹಣಂ, ಆ ಜೀರ್ಣವಾಗಿರ್ತಕ್ಕಂತಹ ಅಲಂಕಾರಗಳನ್ನು ಬಿಟ್ಟು ಒಳ್ಳೆಯ ಹೊಸದಾಗಿರ್ತಕ್ಕಂಥ ಎಳಿ ದರ್ಭಗಳಿಂದ ಮಾಡಿದ ಉತ್ತಮವಾದಂತಹ ಕಿರೀಟವನ್ನು ಹಾಕ್ಕೊಂಡ್ರು. ಉತ್ತಮವಾದಂತಹ ಮತ್ತು ಕೃಷ್ಣಾಜನದ ಅಂಗಿಯನ್ನು ಹಾಕ್ಕೊಂಡ್ರು. ತುಳಸಿ ಮಣಿಮಾಲ ಹಾಕ್ಕೊಂಡ್ರು. ಕಂಠಕ್ಕೂ ಕೂಡ ತುಳಸಿ ಮಣಿ ಕಮಲಾಕ್ಷ ಹಾರವನ್ನು ಹಾಕ್ಕೊಂಡ್ರು. ಇಡೀ ತಮ್ಮ ಕಾರ್ಯತನಕ ನಿರುವಂಗಿ ಅದಲ್ಲ, ನಿರುವಂಗಿ ಹಾಕೋತಲ್ಲ ಬೈರಾಗಿಗಳು, ಹಂಗೆ ಕೃಷ್ಣಾಂಜನಂದು ಸುಂದರವಾದಂಥ ಒಂದು ಅಂಗಿ ಮಾಡ್ಕೊಂಡು ಹಾಕ್ಕೊಂಡ್ರು. ಜ್ಞಾನಾಶ್ವಂ ಅಧಿರೂಢಸ್ತು ಸಜಗಾಮನಪಾಲಯಂ. ಏನು, ಜ್ಞಾನ ಎಂಬ ಕುದುರೆ ಮೇಲೆ ಕುಳಿತುಕೊಂಡು ರಾಜನ ದರ್ಬಾರಕ್ಕೆ ಹೋಗ್ತಾರೆ. ಶುಕಾಚಾರ್ಯ ಬರುವ ಸುದ್ದಿ ಕೇಳಿದಾಕ್ಷಣವೇನೆ ಅವರು ಸ್ವಾಗತ ಮಾಡಲಿಕ್ಕೆ ಆಕಾಶ ರಾಜ ಆನೆ, ಒಂಟೆ, ಕುದುರೆ, ಚತುರಂಗ ಸೈನ್ಯ ತಗೊಂಡು ಮಹಾದ್ವಾರಕ್ಕೆ ಬಂದು ನಿಂತುಬಿಟ್ಟ. ಪೂರ್ಣ ಕುಂಭ ತಗೊಂಡು ಶುಕಾಚಾರ್ಯ ಸ್ವಾಗತ ಮಾಡಿ ನಮ್ಮ ಪುರೋಹಿತರ ಮುಂದೆ ಮಾಡ್ಕೊಂಡು, ದೊಡ್ಡವ್ರ ಮುಂದೆ ಮಾಡಿದ್ರೆ ಅವ್ರು ಒಳಗೆ ಬರ್ತಾರಂತೆ. ಇದು ನಮ್ಮ ಹತ್ರ ನೋಡಿ ಒಳಗೆ ಯಾರು ಬರಂಗಿಲ್ಲ. ಅಭಿಯಾತಸ್ತದಾ ರಾಜ ಸಂತೋಷಂ ಪ್ರಾಪಸಾಪರಿ. ಇಡೀ ಊರಕ್ಕೆ ಊರ ಆ ಶುಕಾಚಾರ ಬರೋದೆಷ್ಟು ಅಪರೂಪ. ಯಾಕಂದರೆ ಭಾಗವತ್ನಾಗ ವರ್ಣನೆ ಮಾಡ್ಯಾರ, ಶುಕಾಚಾರ್ಯ ಎಲ್ಲಿಯೂ ಹೋಗಂಗಿಲ್ಲ, ಎಲ್ಲಿಯೂ ಹೋದರೂ ಕೂಡ ಸುಮ್ಮನೆ ಸನ್ಯಾಸ ವೃತ್ತಿ ನಿರ್ವಹಣೆ ಮಾಡಲಿಕ್ಕೆ ಭಿಕ್ಷಾ ಬಿಡಕ್ಕಂತ ಹೇಳ. ಅದು ಎಷ್ಟು, 3 ಸೆಕೆಂಡ್. ಸಗೋದೋಹನ ಮಾತ್ರೇಣ ಗೃಹೇಶು ಗೃಹಮೇಧಿನ. ಸುಮ್ಮನೆ ಒಂದು ಆಕಳದ್ದು ಮನೆಯಿಂದ ಹಾಲು ಬರಲಿಕ್ಕೆ ಎಷ್ಟು ಎಳೆ ಬೇಕು, ಒಂದು ಹನಿ ಅಷ್ಟೇ ನಿಂದಿರ್ತಿದ್ರು. ಅಂಥವರು ಈ ಶ್ರೇಷ್ಠವಾದಂಥ ಪಟ್ಟಣಕ್ಕೆ ರಾಜಮಂದಿರಕ್ಕೆ ಬರಲಿಕ್ಕತ್ತಾರೆ ಅಂದರೆ ಏನು ಭಾಗ್ಯ ಇರಬೇಕು ನೋಡಿರಿ. ದೇವರ ಬೆನ್ನು ಹತ್ತಿದರೆ ಭಕ್ತರು ಬಂದುಬಿಡ್ತಾರೆ. ಆವಾಗ ಶುಕಾಚಾರ್ಯರು ಅಲ್ಲಿ ಬರ್ತಾ ಇದ್ದಾರೆ. ರಾಜೇಂದ್ರನು ಕೂಡ ಆಕಾಶ ರಾಜ ಪತ್ನಿ ಸಮೇತನಾಗಿ ಶುಕಾಚಾರ್ಯಗೆ ಸ್ವಾಗತ ಮಾಡಿ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಗಜಮಾರೋಪ್ಯ ನಗರೀಂ ಸ ಪುರೋಹಿತ ಆನಯತ. ಶುಕಾಚಾರ್ಯರನ್ನು ಆನೆ ಮೇಲೆ ಅಂಬಾರಿ ಹಾಕಿ ಕೂಡಿಸಿದ್ರು. ಅವ್ರನ್ನ ಮೆರೆಸಿದಂತೆ ಊರು ತುಂಬೆ. ನಿಕೇತನಾಂತರ್ಭವನೇ ನಿವೇಶ್ಯ ನಿಧಿಂ ಮುನೀನಾಂ ಪ್ರವರಂ ಸ. ನೋಡಿ ಎಂಥವರು, ಮುನೀನಾಂ ಪ್ರವರಂ ನಿಧಿಂ ಅಂದ್ಬಿಟ್ಟು. ತಪಸ್ಸಿನ ನಿಧಿ, ಎಲ್ಲ ಋಷಿಗಳಿಗೂ ಉತ್ತಮರು. ಅವರಿಗೆ ಪಾದಪೂಜೆ ಮಾಡ್ತಾನಂತೆ. ವಿದ್ಯಾಗುರುಂ ಜ್ಞಾನಗುರುಂಚನತ್ವ. ನೋಡಿ, ಅವರು ವಿದ್ಯಾ ಕೊಟ್ಟ ಗುರುಗಳು, ಭಾಗವತಾದಿ ಜ್ಞಾನವನ್ನು ಕೊಟ್ಟ ಮಹಾನುಭಾವ. ಅವರು ಬರ್ತಾರೆ ಅಂದರೆ ಭಾರಿ ಉತ್ತಮ. ತಾಪಸಂ ಪರಿಪಪ್ರಚ್ಛ ಕನ್ಯಾರ್ಥಂ ಧಿಷಣಾಗ್ರತಃ. ರಾಜ ಅಂತಾನಂತ, ಸ್ವಾಮಿ ನಾವು ಬೃಹಸ್ಪತ್ಯಾಚಾರ್ಯನ ಮುಂದೆ ಮಾಡಿಕೊಂಡು ನಿಮಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡ್ತೇವೆ. ನನ್ನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ಶ್ರೀನಿವಾಸಾಯ ಕೃಷ್ಣಾಯ ಭವದ್ಭ್ಯಾಂ ಅನುಮೋದಿತ. ಆ ಕೃಷ್ಣಸ್ವರೂಪಿಯಾದ ಶ್ರೀನಿವಾಸನಿಗೆ ನನ್ನ ಮಗಳನ್ನು ಕೊಡಬೇಕಂತ ಇಚ್ಛಾ ಏನೋ ಅಲ್ಲ, ಆದರೆ ಅನುಮೋದಿತ. ನಿಮ್ಮ ಒಂದು ಅನುಮೋದನೆ ಬೇಕು, ನಮಗೆ ನಿಮ್ಮ ಸಮ್ಮತಿ ಬೇಕು. ನಿಮ್ಮ ಸಮ್ಮತಿ, ಗುರುಗಳ ಸಮ್ಮತಿ ಇಲ್ಲಾರ್ದೇನೆ ನಾವು ಯಾವ ಕಾರ್ಯವನ್ನು ಮಾಡೋದಿಲ್ಲ. ದೇವತಾ ಕಾರ್ಯ ಮಾಡಲಿಕ್ಕೂ ಕೂಡ ದೇವರು ಹಾಗೆ ತೊಗೊಂಗಿಲ್ಲ ರೀ, ಗುರುಗಳ ದ್ವಾರ ಬಂದರೆ ತಗೋತಾನೆ. ಅವನ ಮಾತನ್ನು ಕೇಳಿ ಶುಕೋಬ್ರವೀದ್ ಗಿರಂ ಪುತ್ರಿ. ಅವ ಶುಕಾಚಾರ್ಯ ಅಂತಾರಂತ, ಮಾ ಕುರುಷ್ವ ಮಹಾರಾಜ ಸಂದೇಹಂ ದಾನಕರ್ಮ. ಹೇ ಮಹಾರಾಜ, ಸರ್ವೋತ್ತಮನಾದಂಥ ಶ್ರೀಕೃಷ್ಣ ಪರಮಾತ್ಮ ಶ್ರೀನಿವಾಸನಿಗೆ ಈ ಕನ್ಯಾದಾನ ಮಾಡಿ ಕೊಡೋ ವಿಷಯದ ಸಂಶಯನೇ ಬೇಡ, ನಿಶ್ಚಯ ಮಾಡ್ಕೊಂಡ್ಬಿಡು, ಕನ್ಯಾದಾನ ಮಾಡೇ ಬಿಡು ಅಂದ್ಬಿಟ್ರು. ಯಾಕೆ, ನೀ ಧನ್ಯೋಷಿತ್ವಂ ರಾಜ,
ನೀವು ಹುಟ್ಟಿದ್ದು ಜನ್ಮ ಸಾರ್ಥಕವಾಯಿತು, ನಿಮ್ಮ ಕುಲ ಸಾರ್ಥಕವಾಯಿತು, ನಿಮ್ಮ ಕುಲ ಪೂರ್ಣ ಪವಿತ್ರವಾಯಿತು. ನಿಮ್ಮ ಹಿಂದಿನ ಎಲ್ಲ ಪಿತಾಮಹರು ಉತ್ತಮ ಗತಿ ಹೋಗಿಬಿಟ್ಟಾರೆ. ಈಗ ಬರೀ ಕನ್ಯಾದಾನ ಮಾಡಿ ಕೊಟ್ಟರಂತ ಅಂದಾಕ್ಷಣವೇನೆ ಏನು ಪುಣ್ಯ ಮಾಡಿದೆಯಪ್ಪ ನೀನು ಹಿಂದಿನ ಜನ್ಮೊಳಗೆ. ಭಗವಾನ್ ಅರವಿಂದಾಕ್ಷ ಶ್ರೀನಿವಾಸ ಸುಧಾಂಗತಿ. ಸಜ್ಜನರಿಗೆ ಎಷ್ಟೇ ಧ್ಯಾನ ಮಾಡಿದರೂ 1 ನಿಮಿಷವೋ 5 ನಿಮಿಷವೋ ಕಾಣಿಸ್ತಕ್ಕಂಥ ದೇವರನ್ನು ನೀವು ಮನೆಗೆ ಕರೆತಂದು ಪಾದಪೂಜೆ ಮಾಡಿ ಅವರಿಗೆ ಕನ್ಯಾದಾನ ಮಾಡಿ ಕೊಡ್ತೀನಿ ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನದ ಹೇಳಪ್ಪ. ಜಾಮಾತೃತ್ವಂ ಸಮಾಪನ್ನ. ಜಗದ ಒಡೆಯನಾದಂಥ ದೇವರು ನಿನಗೆ ಅಳೆಯನಾಗಿ ಮನೆಗೆ ಬರ್ತಾನಂದ್ರೆ ಇದಕ್ಕಿಂತಲೂ ನಿನಗೆ ಭಾಗ್ಯ ಏನದ ಹೇಳು. ವಿಳಂಬೋ ನೈವ ಕರ್ತವ್ಯ. ಅದಕ್ಕೆ ಈ ದಿನದ ದೊಡ್ಡ ಚಾನ್ಸ್ ಅಂತಾರಲ್ಲ, ಈ ದೊಡ್ಡ ಲಾಭ, ಈ ಲಾಭವನ್ನು ಪಡೆಯಲು ತಡ ಮಾಡಬೇಡ. ಶುಭಂ ಶೀಘ್ರಂ ವಿಧಿ. ಶುಭ ಕಾರ್ಯವನ್ನು ಆದಷ್ಟು ಬೇಗನೆ ಮಾಡಬೇಕು. ನಮ್ಮದು ಸ್ವಾರ್ಥದ ಅಂತ ಏನು ವಯಂ ಧನ್ಯ ಕೃತಾರ್ಥಸ್ಮ ತವ ಸಂಗೀನ ಭೂಮಿಪ. ನೋಡಪ್ಪ, ಆ ಜಗದ ಒಡೆಯನಾದಂಥ ಭಗವಂತನ ಮಾವ ನೀನು, ಭಾವಿ ಮಾವ. ನಿನ್ನ ಸಂಘದಿಂದ ನಾವು ಧನ್ಯರಾದವು, ಕೃತಾರ್ಥ. ಯಾಕಂದ್ರೆ ಇವತ್ತು ನಮಗೆ ಇಷ್ಟು ಲಕ್ಷಾವಧಿ ವರ್ಷ ಯಾವನ ಧ್ಯಾನವನ್ನು ಮಾಡ್ತಿದ್ದೀವಿ. ನಮ್ಮ ಧ್ಯೇಯನಾದಂಥ ಸಾಕ್ಷಾತ್ ಪರಮಪುರುಷ ನಾರಾಯಣನೇ ಈ ವಿವಾಹ ನಿಮಿತ್ತಕವಾಗಿ ನಮ್ಮ ಕಣ್ಣೆದುರಿಗೆ ಬರ್ತಾನೆ. ನೋಡ್ತೇವೆ ಅವನು ಓಡಾಡೋದು, ಕೂಡೋದು, ಅವನು ಮಾತಾಡೋದು, ಮಾಲೆ ಹಾಕೋದು, ಹಾಕ್ಸೋಳೋದು, ಊಟ ಮಾಡೋದು, ಮೆರವಣಿಗೆ ಒಳಗೆ ಪರಮಾತ್ಮ ಸಾಡಿ ಇದೆಲ್ಲ ಒಂದೊಂದೊಂದೊಂದು ದೃಶ್ಯ ನಾವು ನೋಡಿ ಧನ್ಯ ಆಗ್ತದೆ. ಅಲ್ಲದೆ ದೇವರ ಪ್ರತಿಮಾಗಳನ್ನೇ ಪಾಲಕಿ ಒಳಗಿಡಲಿ, ಸ್ವಚ್ಛತಾಗಿಡಲಿ, ಅಂದಾಗಿಡಲಿ ನೋಡಿ ಆನಂದ ಪಡ್ತೇವೆ. ಸಾಕ್ಷಾತ್ ದೇವರೇ ಬಂದಾಗ ಏನು ಆನಂದ ಆಗಲಿಕ್ಕೆ. ಅದ ಕಾರಣ ವಯಂತು ತಪಸಾರಾಧ್ಯ ಕಂದಮೂಲ ಫಲಾಶನ. ನಾವೆಲ್ಲ ಕಂದಾಮೂಲ ತಿಳ್ಕೊಂಡು, ಕಂದಾಮೂಲ ಗಡ್ಡೆ ಗೆಣಸು ತಿಳ್ಕೊಂಡು ತಪಸ್ಸಿನ ತಪಸ್ಸನ್ನು ಮಾಡಿ ಎಲ್ಲ ಸಂಘ ಪರಿತ್ಯಾಗ ಮಾಡಿದರೂ ಆ ವಿಭವವನ್ನು ಪೂರ್ಣವಾಗಿ ನೋಡೋಂಗಿಲ್ಲ. ನಿನ್ನ ಸಂಗತಿಯಿಂದ ಇವತ್ತು ನನಗೆ ಶ್ರೀನಿವಾಸ ನಮಗೆ ಚೆನ್ನಾಗಿ ನೋಡಲಿಕ್ಕೆ ಸಿಗ್ತಾನೆ. ನಿನ್ನ ಸವಾಸದಿಂದ ಭದ್ರಾನೋ ಭವೆ ಜನ್ಮನಿ ಜನ್ಮನಿ. ಈ ಜನ್ಮ ಅಲ್ಲ, ಇನ್ನು ಜನ್ಮ ಜನ್ಮಾಂತರವೂ ಮಂಗಳವೇ. ಈ ಪ್ರಕಾರವಾಗಿ ಶುಕಾಚಾರ್ಯರು ಆ ಶ್ರೀನಿವಾಸನ ಮಹತ್ವವನ್ನು ತಿಳಿಸ್ತಾ ರಾಜಋಷಿಯಾಗಿರ್ತಕ್ಕಂತಹ ಆಕಾಶರಾಜನನ್ನು ಸಂತೋಷಪಡಿಸಿ ಶುಕಾಚಾರ್ಯ ಹೇಳಿದರು, ಇನ್ನು ಮುಂದಿನ ಕಾರ್ಯ ಸಿದ್ಧವಾಗಿದೆ. ಆ ವೈಯಾಸಿಕೆ ಅಂದರೆ ವೇದವ್ಯಾಸರ ಮಕ್ಕಳಾದಂಥ ಶುಕಾಚಾರ್ಯರು ಅಭಿಪ್ರಾಯಗಳನ್ನು ಕೇಳಿ ರಾಜ ಅಂದಂತ ಮನ್ನೇ ಕೃತಾರ್ಥಮಾತ್ಮಾನ್ ವ್ಯಾಸಪುತ್ರ ನಮೋಸ್ತುತೆ. ವೇದವ್ಯಾಸರ ಮಗನಾದಂಥ ಶುಕಾಚಾರ್ಯ, ನಿಮ್ಮ ಬಾಯಿಯಿಂದ ಈ ಮಾತು ಕೇಳಿ ನಾನು ಕೃತಾರ್ಥ ಆಗಿಬಿಟ್ಟೆ. ಹಾಗಾದರೆ ಈ ಕನ್ಯಾ ಮತ್ತು ವಧುವರ ಕುಂಡಲಿ ಒಳಗೆ ಗ್ರಹ ನಕ್ಷತ್ರಗಳು ಇನ್ನಿತರ ಬೇರೆ ಯೋಗ 5 ಯೋಗ ಆಗಬೇಕಂತ. ನಾಡಿಕೂಟ, ಯೋನಿಕೂಟ, ವೈಶ್ವಕೂಟ, ಗಣಕೂಟ ಅವೆಲ್ಲ ನೋಡ್ರಿ. ಇತಿರಾಜ್ಞೋ ಅಜಶ್ರುತ್ವ. ರಾಜರಿಗೆ ರಾಜನ ಮಾತು ಕೇಳಿಕೊಳ್ಳೆ ಬೃಹಸ್ಪತ್ಯಾಚಾರ ನಾವು ನೋಡ್ತೀವಿ, ಕಾರ್ಯ ಮಾಡಬೇಡ ಅಂತೇಳಿ. ಅವಾಗ ಏನು ಮಾಡಿದರು? ಛಾಯಾಶಾಸ್ತ್ರ ವಿಧಾನಜ್ಞೋ ಬಕುಲಾಂ ವಾಕ್ಯಮಬ್ರವಿ. ಜ್ಯೋತಿಷ್ಶಾಸ್ತ್ರದ ವಿಧಾನದರಾಗಿರ್ತಕ್ಕಂಥ ಆ ದೇವಾದೇವರು ಬೃಹಸ್ಪತ್ಯಾಚಾರ್ಯರು. ಅವರು ಬಕುಲಾದೇವಿಗೆ ಅಂತಾರೆ, ಗೋತ್ರಂ ಶ್ರೀ ವೆಂಕಟೇಶಸ್ಯ ತನ್ಮ ಚಕ್ಷ್ವಭಾಮಿನಿ. ಹೇ ಬಕುಲಾದೇವಿ, ನೀವು ಹೊರಪಕ್ಷದವರು, ಶ್ರೀನಿವಾಸನ ತಾಯಿ ಸ್ಥಾನದಾಗಿದ್ದವು. ಅದಕ್ಕೆ ನಾವು ಇವತ್ತೆಲ್ಲ ಸರಿಯಾಗಿ ಮೊದಲೇದು ಗೋತ್ರ ಬಿಡ್ತದೆ ನೋಡಬೇಕು. ಏಕನಾಡಿ ಆಗಬಾರ್ದು, ಮಂಗಳ ಮದ ದೋಷ ಇರಬಾರ್ದು, ಗೃಹಮೈತ್ರಿ ಇರಬೇಕು, ನಾಡಿಕೂಟ, ಯೋನಿಕೂಟ, ವೈಶ್ಯಕೂಟ ಇವೆಲ್ಲ ಸರಿಯಾಗಿ ಹೊಂದಾಣಿಕೆ ಆಗ್ತದೆ ನೋಡಬೇಕು. ಬರೀ ವಧುವರ ಭಾಳ ಚಲೋದ ಅಂತ ಹುರುಪಿನಿಂದ ಕೂಡಿಸಿಬಿಟ್ರೆ ಮುಂದೇನೋ ಗಲ್ಲಾಗ್ತದೆ. ಶ್ರೀನಿವಾಸನ ಕಲ್ಯಾಣದಲ್ಲಿ ಇದು ಭಾಳ ಕಾರಣ ಬಿಡ್ರಿ. ಆದರೆ ಈ ಕಲ್ಯಾಣವನ್ನೇ ನೆವ ಮಾಡಿಕೊಂಡು ಬೃಹಸ್ಪತ್ಯಾಚಾರಂಥ ಮಹಾನುಭಾವರು ಜ್ಯೋತಿಷ್ಶಾಸ್ತ್ರಕ್ಕೆ ಭಾಳ ಮಹತ್ವ ಕೊಟ್ಟಾರೆ. ಅದಕ್ಕೆ ಕಾರಣ ಅವ್ರು ಅಂದ್ರಂತೆ, ಮೊದಲು ಗೋತ್ರ ಬಿಡ್ತಲ್ಲಿ ನೋಡ್ಬೇಕು ಸರಿಯಾಗಿ. ನಿಮ್ಮ ಗೋತ್ರ ಯಾವುದೋ ಹೇಳ್ರಿ, ನಕ್ಷತ್ರ ಹೇಳ್ರಿ. ಅವರ ಮಾತನ್ನು ಕೇಳಿ ಅವ್ರಿಗೆ ಸ್ವಲ್ಪ ಸಿಟ್ಟು ಬಂದಂಗೆ ಆಯಿತು. ಒಮ್ಮೆ ಆಗ ಹೇಳಿಬಿಟ್ಟದ ಮತ್ತೆ ಕೇಳ್ಕೊತಲ್ಲ, ನಾನು ಮುದುಕಿ, ಆಗ ಹೇಳಿದ್ದು ಈಗ ಹೇಳಿದ್ವಿ ವ್ಯತ್ಯಾಸ ಆದಂತ ಅಕ್ಕಿಗೆ. ನೀವೆಲ್ಲ ಬ್ರಾಹ್ಮಣರು ಕಲಿಯುಗದೊಳಗೆ ಸತ್ಯ ಸಂಪನ್ನರು. ಆದರೆ ಒಮ್ಮೆ ಕಲಿ ಪ್ರಭಾವದಿಂದ ಗೊತ್ತಿದ್ದರೂ ನಮ್ಮ ಪರೀಕ್ಷಾ ಮಾಡಲಿಕ್ಕೆ ನೀವು ಕೇಳ್ತಿರ್ತೀವಿ. ಜಾನಂತೋಪಿ ಮಹಾರಾಜ ನವದಂತೆ ಇದ್ದಾರೆ. ಎಲ್ಲ ಗೊತ್ತಿದ್ದರೂ ಕೂಡ ನೀವು ಹೇಳಂಗಿಲ್ಲ.
ಶುಕಾಚಾರ್ಯ ಅಂದರು, ಇಲ್ಲ, ವಿಪ್ರೇಶು ಬ್ರಾಹ್ಮಣರಲ್ಲಿ ಕ್ಷತ್ರಿಯರು ಅವಿಶ್ವಾಸ ಮಾಡಬಾರ್ದು. ಧರ್ಮೋಪಿ ಅಧರ್ಮತಾಮೇತಿ, ಅಧರ್ಮೋ ಧರ್ಮತಾಮೇತಿ. ನೋಡ್ರಿ, ಅವಿಶ್ವಾಸ ಆಯಿತು ಅಂದ್ರೆ ಧರ್ಮ ಅಧರ್ಮ ಆಗ್ತದೆ, ಅಧರ್ಮ ಧರ್ಮ ಆಗ್ತದೆ. ಆದ್ದರಿಂದ ತಸ್ಮಾತ್ಪಯ ಮಹಾಭಾಗಿ ಕಥನೀಯಂ ಯಥಾಹಿತ. ಯಾಕೆ ನಾವು ಕೇಳ್ತೇವೆ ಎರಡೆರಡು ಸಲ ಅಂತಂದ್ರೆ, ಒಮ್ಮೊಮ್ಮೆ ಗಡಿಬಿಡಿ ಒಳಗೆ, ಆನಂದ ಭರದ ಒಳಗೆ ಗೋತ್ರ ಬಗ್ಗೆ ಯಾರೋ ಒಬ್ಬರು ಹೇಳಿರ್ತಾರೆ, ಯಾರೋ ನೋಡಿರ್ತಾರೆ, ಅದು ಇನ್ನೊಮ್ಮೆ ಖಾತ್ರಿ ಪಡಿಸೋಬೇಕು. ಸಭೆಯಲ್ಲಿಯೇ ಇನ್ನೊಮ್ಮೆ ಹೇಳಿದರೆ ಗಟ್ಟಿಯಾಗ್ತದೆ, ಇಷ್ಟೇ, ಮತ್ತೊಂದು ಏನೂ ಇಲ್ಲ. ಒಂದು ಗಡಿಗಳು ನೀವು ಹೇಳ್ತೀರಿ, ರಾಜ ಮುಂದೆ ಹೇಳ್ತೀರಿ, ರಾಜ ಅಷ್ಟು ಅದರ ಬಗ್ಗೆ ಭಾಳ ಗೊತ್ತಿರಂಗಿಲ್ಲ. ಅದ ಕಾರಣ ನಮಗೆ ಗೊತ್ತಿದ್ರೂ ಅಡ್ಡಿ ಇಲ್ಲ, ನಿಮ್ಮ ಬಾಯಿಂದ ಬರಬೇಕು. ಏನು ನಾವು ಹಾಗೆ ಹೇಳಿ ಮತ್ತು ನಾಳೆ ನೀವು ಅಂದ್ಬಿಟ್ರೆ ಕಲಿಯುಗದೊಳಗೆ ಈಗ ನೀವೇನು ಮಾಡಿದ್ರಿ, ಕಲಿಯುಗದ ನಮ ಹೇಳಿ ಋಷಿಗಳ ಮೇಲೆ ಅಪವಾದ ಕೊಟ್ಟು ಅದೇ ಕಲಿಯ ಪ್ರಭಾವ ನಿಮ್ಮಲ್ಲ. ನೀವ್ಯಾಕೆ ಸುಳ್ಳು ಹೇಳಬಾರ್ದು, ಸಭೆಯಲ್ಲಿ ಹೇಳೋದು ಚಲೋ. ಶುಕಾಚಾರ್ಯ ಹೇಳ್ತಾರೆ, ಇನ್ನೊಮ್ಮೆ ಹೇಳಿ, ತಸ್ಮಾತ್ ತ್ವಯಾ ಮಹಾಭಾಗೆ. ಅದ ಕಾರಣ ಹೇ ಮಹಾಭಾಗೆ, ಮುಖಾದೇವಿ ಯಾವುದೂ ತಪ್ಪು ತಿಳ್ಕೊಬೇಡ್ರಿ, ಸರಿಯಾಗಿ ಗೋತ್ರ ನಕ್ಷತ್ರ ಹೇಳಿರಿ. ನೋಡಿ, ಶುಕಾಚಾರ್ಯರಂಥ ಬ್ರಹ್ಮಜ್ಞಾನಿಗಳು ಕೂಡ ವಿವಾಹ ಘಟನಾ ಆಗೋ ಕಾರಣಕ್ಕೆ ಗೋತ್ರ ನಕ್ಷತ್ರ ಇವೆಲ್ಲ ಸರಿಯಾಗಿ ಹೊಂದಾಣಿಕೆ ಆಗಬೇಕು. ದೊಡ್ಡವ್ರು ಹೇಳ್ಯಾರಿಲ್ಲ, ಎಲ್ಲ ದೊಡ್ಡವರು ವಿಚಾರ ಮಾಡಿ ಹೇಳಬೇಕಾಗ್ತದೆ, ಹಿಂಗೆ ಹೇಳಂಗಿಲ್ಲ. ಹಾಗಾದರೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಬಕ್ರೋವಾಚ, ನಮ್ಮ ವರನ ನಕ್ಷತ್ರ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ, ಗೋತ್ರ ವಶಿಷ್ಠ ಗೋತ್ರ. ಅವನಿಗೆ ಮುಚ್ಚ ಕುರುಮಾದಿ ರೂಪಗಳು ಆಗಿ ಹೋಗ್ಯಾವ. ರಾಜ ಅನ್ನಂತ ಗೋತ್ರ ಮಾತ್ರೇಯ ಮಹಾಭಾಗ. ನಮ್ಮದು ಗೋತ್ರ ಹೇಳ್ತೀವಿ, ನಮ್ಮ ಅತ್ತಿ ಗೋತ್ರ. ನಮ್ಮ ಮಗಳದು ಮೃಗಶಿರಾ ನಕ್ಷತ್ರ ಜನ್ಮ ನಕ್ಷತ್ರ. ಇವಳಿಗೂ ಸೀತಾ ಸತ್ಯ ರುಕ್ಮಿಣಿ ಮೊದಲಾದ ರೂಪಗಳು ಸಾಕಷ್ಟು ಆಗಿ ಹೋಗಿವೆ. ಇವರಿಬ್ಬರೂ ಮಾತನ್ನು ಕೇಳಿ ಆ ಶುಕಾಚಾರ್ಯರು ಮತ್ತು ಬೃಹಸ್ಪತಿ ಸಂತುಷ್ಟರಾದರು. ಆವಾಗ ನಾಡಿಕೂಟಂ ವಿಶೇಷೇಣ, ನಾಡಿಕೂಟ ನೋಡಬೇಕು. ಇಬ್ಬರದು ಏಕನಾಡಿ ಆಗಬಾರ್ದು. ಅವು ನಾಡಿಗಳು ದುಷ್ಟ ಅಂದ್ರೆ ಒಂದು ಸಂತಾನ ಪ್ರಾಪ್ತಿ ಸರಿಯಾಗಂಗಿಲ್ಲ. ಗಡಿಬಿಡೊಳಗೆ ಏನೋ ಮಾಡ್ಕೋತಾರೆ. ಆಮೇಲೆ ಸೂತ್ರಕೂಟ, ಯೋನಿಕೂಟ, ಎಲ್ಲ ಗ್ರಹಗಳ ಬಲಾಬಲ ಸರ್ವಂ ವಿಚಾರ್ಯ ಭೂಪಾಲ ಸ್ವಾರ್ಯಭಾವಂ ಸಮಶ್ರಿತ. ಹೇ ರಾಜನ್, ನಾವೆಲ್ಲ ನೋಡಿದ್ದೇವೆ. ಸಂಬಂಧ ಬಂಧುಮಿತ್ರಾದೇ ಕನ್ಯಾದಾನಂ ಕುರು ಪ್ರಭೋ. ನಮ್ಮ ಪುರೋಹಿತರ ಕಡೆಯಿಂದ ಮಾತ್ರ ಏನಾಯ್ತು ಸಮ್ಮತಿ ಸಿಕ್ತು ಗ್ರೀನ್ ಸಿಗ್ನಲ್. ಜ್ಯೋತಿಷ್ಶಾಸ್ತ್ರದಿಂದ ಎಲ್ಲವೂ ಸರಿಯಾಗಿ ಕೊಡ್ತದೆ. ಕೂಡಲಿಕ್ಕೆ ಬೇಕಲ್ಲ. ಲಕ್ಷ್ಮೀನಾರಾಯಣ ದೇವರು ಅನಾದಿಕಾಲ ದಂಪತಿಗಳು, ಏನು ಅದು ಯಾವ ದೋಷಗಳೇ ಇಲ್ಲ. ಕುಂಡ್ಲಿ ಒಳಗೆ, ಮನುಷ್ಯನ ಕುಂಡ್ಲಿ ಒಳಗೆ ಒಂದು 100 ಒಳಗೆ ಒಂದು 50% ಕೊಡಿದ್ರೆ ಸಾಕು ಅಂತೀವಿ ನಾವು, ಭಾಳ ಅನ್ನಂಗಿದೆ. ಆದರೆ ಲಕ್ಷ್ಮೀನಾರಾಯಣ ದೇವರ ಕುಂಡ್ಲಿ ಒಳಗೆ ಎಲ್ಲ ಕೂಡ ಅವರು 100ಕ್ಕೆ 100. ಹೀಗಾಗಿ ಅವರು ಅನಾದಿ ನಿತ್ಯರು, ಅನಾದಿ ದಂಪತಿಗಳವರು. ಹೀಗೆ ಬೃಹಸ್ಪತ್ಯಾಚಾರ ಮಾತವನ್ನು ಕೇಳಿ ಬಹಳ ಭಕ್ತಿಯಿಂದ ರಾಜ ಏನು ತನ್ನ ಅಭಿಪ್ರಾಯವನ್ನು ಹೇಳ್ತಾ ಅವರಂದ್ರಂತೆ, ಇದಕ್ಕೆಲ್ಲ ಜ್ಞಾತಿಗಳು ಸಂಬಂಧಿಗಳು ಬರಬೇಕು, ಅಣ್ಣ ತಮ್ಮಂದರು ಬರಬೇಕು, ಹಿರಿಯರು ಬರಬೇಕು, ಬಂಧು ಬಾಂಧವರು ಬರಬೇಕು, ಅವ್ರ ಜೋಡಿ ವಿಚಾರವನ್ನು ಮಾಡಿರಿ. ಒಮ್ಮೆ ಇದು ಮಾಡೋದೆಲ್ಲ ತೇ ಸರ್ವೇ ಬಂಧು ವರ್ಗಾಶ್ಚ, ಎಲ್ಲ ಬಂಧು ಬಾಂಧವರು ಕರೆಸಿದ. ಅವರನ್ನೂ ಕೇಳಿದವ, ಸಭೆಯನ್ನು ಮಾಡಿ ಕೇಳಿದ. ಆಗ ರಾಜೋವಾಚ ಪದ್ಮಾವತೀಂ ಪ್ರದಾಶ್ಯಾಮಿ ಶ್ರೀನಿವಾಸಾಯ ಶರಂಗಿಣಿ. ಆ ಭಕ್ತಿ ಬಂಧು ಬಾಂಧವರು, ಬೃಹಸ್ಪತ್ಯಾಚಾರ್ಯರು, ಶುಕಾಚಾರ್ಯರು, ಇನ್ನೂ 106 ಮಂದಿ ಪುರೋಹಿತರು, ವೃದ್ಧ ಮುತ್ತೈದೆಯರು ಎಲ್ಲರ ಎದುರಿಗೆ ಸಭೆಯಲ್ಲಿ ಶ್ರೀನಿವಾಸಾಯ ಶಾರಂಗಿಣಿ, ಶಾರಂಗ ಧನುಸ್ಸನ್ನು ಧಾರಣ ಮಾಡಿದ, ನಂದಕ ಖಡ್ಗವನ್ನು ಧಾರಣ, ಸುರಸ ಚಕ್ರ ಧಾರಣ ಮಾಡಿದ, ಶಂಖವನ್ನು ಧಾರಣ ಮಾಡಿದ. ಆ ಲಕ್ಷ್ಮೀ ನಾರಾಯಣ ದೇವರ ಶ್ರೇಷ್ಠವಾದಂತಹ ಈ ವಿವಾಹವನ್ನು ನಾನೇನು ಮಾಡ್ತೇನೆ, ಇವತ್ತು ಸಮ್ಮತಿಸ್ತಾ ಇದ್ದೇನೆ. ಆ ಶ್ರೀನಿವಾಸನಿಗೆ ನನ್ನ ಮಗಳಾದಂಥ ಪದ್ಮಾವತಿಯನ್ನು ಅವಶ್ಯವಾಗಿ ಕೊಡ್ತೇನೆ. ಅದಕ್ಕಾಗಿ ನನ್ನ ಈ ಅಭಿಪ್ರಾಯವನ್ನು ಯೂಯಂ ಬಂಧುಗಣಶ್ಚಾತ್ರ ದಯಾಂ ಕುರುತಮಾಂ ಪ್ರತಿ, ನೀವೆಲ್ಲ ಬಂಧು ಬಾಂಧವರು, ಗುರು ಹಿರಿಯರು ಸಮ್ಮತಿ ನೀಡಬೇಕು. ಸಮ್ಮತಿ ಸೂಚಿಸಿ ನೀವು ನಿಮ್ಮ ಅಭಿಪ್ರಾಯ ಹೇಳಿದ್ರಿ ಅಂದರೆ ನಾನು ಮುಂದೆ ಓದಿದ್ದೇನೆ. ನೋಡಿರಿ, ವಿವಾಹ ಎಷ್ಟು ಮಹತ್ವದ
ಎಲ್ಲಿಯೋ ಏಕಾಂತರೊಳಗೆ ಇಬ್ಬರು ಮಾತಾಡಿ ಗಟ್ಟಿ ಮಾಡ್ಕೊಂಡು ಬಂದ್ರೆ ಉಪಯೋಗ ಇಲ್ಲ. ಆದಷ್ಟು ಎಲ್ಲರನ್ನು ಕೇಳಿ ಮಾಡಬೇಕು. ಎಲ್ಲರಂದ್ರೆ ಹಳೆ ಹೋಗೋರನ್ನಲ್ಲ, ಮನೆಯೊಳಗಿದ್ದಂಥ ಮಂದಿ. ಹೀಗೆ ಅವನ ಪ್ರತಿಜ್ಞೆಯನ್ನು ಮಾಡಿದ ನಂತರ ಮಹಾರಾಜ ಬೃಹಸ್ಪತ್ಯಾಚಾರ್ಯ ಅಂತಾನೆ, ಸ್ವಾಮಿ ನಾನು ಅಂಕ ಕೊಡಲಿಕ್ಕೆ ತಯಾರಿದ್ದೆ, ನಮ್ಮ ಬಂಧು ಬಾಂಧವರು ತಯಾರಿದ್ದಾರೆ, ಕನ್ಯಾಗಂತೂ ಎಲ್ಲೋ ಒಪ್ಪಿಬಿಟ್ಟಾಳ, ಮುಂದೇನು ಮಾಡಬೇಕು ಹೇಳಿ. ಆಗ ವಿಲಿಖ್ಯ ಪತ್ರಿಕಾಂ ರಾಜನ್ ಶ್ರೀನಿವಾಸಾಯ ವಿಷ್ಣವೇ, ಆ ವಿಷ್ಣು ಸ್ವರೂಪಿಯಾದಂತಹ ಶ್ರೀನಿವಾಸನಿಗೆ ನೀನಿನ್ನ ಖುದ್ದನೆ ಕೈ ಹಸ್ತದಿಂದ ಪತ್ರವನ್ನು ಬರೆದು ಕಳಿಸ್ಬೇಕು. ಅವಾಗ ಬೃಹಸ್ಪತ್ಯಾಚಾರ ಮಾತವನ್ನು ಕೇಳಿ ರಾಜೋವಾಚ, ಸ್ವಾಮಿ ನಾವು ಸಾಮಾನ್ಯ ಜನರು, ಏನೋ ಮಾನವರಿಗೆ ಬರೀತಿರ್ತೀವಿ, ಇವನಂತರೂ ಅನಂತಕೋಟಿ ಕಲ್ಯಾಣಗಳ ಪರಿಪೂರ್ಣ ನಾರಾಯಣ, ಅದಕ್ಕೆ ಏನು ಬರೀಬೇಕು ಅವನಿಗೆ? ಆದರೂ ನೀವು ಹೇಗೆ ಹೇಳ್ತೀರಿ ಹಾಗೆ ನಾವು ಬರೀ. ದೊಡ್ಡವರಿಗೆ ಪತ್ರ ಬರೀದಂದ್ರೆ ದೊಡ್ಡವರಿಂದೇ ಬರೆಸ್ಬೇಕಂತ ಅವರ ಅಭಿಪ್ರಾಯ ಕೇಳಿ. ಆಕಾಶರಾಜನ ಮಾತು ಕೇಳಿ ಲೇಖ್ಯಾಂಶಂ ಬೋಧಯಾಮಾಸ ರಾಜ್ಞಸ್ತಶ್ಚ ಮಹಾತ್ಮನಃ. ಹೌದು, ಬೃಹಸ್ಪತ್ಯಾಚಾರ್ಯರು ಅವರು ನಾ ಹೆಂಗೆ ಹೇಳ್ತಾನೆ ಬರೀ ಬರೆಯವ ರಾಜಾನೆ. ಅವ ಗುರೂಪದಿಷ್ಟ ಮಾರ್ಗೇನ ವಿಲೇಖ ಪತ್ರಿಕಾ, ಗುರುಗಳು ಉಪದೇಶ ಮಾಡಿದಂತೆ ಪತ್ರವನ್ನು ಬರೆದ. ಇದನ್ನೇನು ಸೂಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಭಗವಂತನ ಒಟ್ಟಿಗೆ ಯಾವುದೇ ವ್ಯವಹಾರವನ್ನು ಮಾಡಬೇಕಾದರೆ ಅಪ್ಯಚ್ಯುತೋ ಗುರುದ್ವಾರ, ಗುರುಗಳ ಮುಖಾಂತರವಾಗಿ ನಾವು ಹೋದೆವಂದರೆ ಪ್ರಸಾದಕೃತ, ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ನನಗದ ದೇವರಿಗದ ಸಂಬಂಧ, ನೋಡೋ ಯಾರೋ ಬೇಡ ಯಾವಂತ ಅಲ್ಲ, ಮೂರ್ಖ, ದೇವರ ಮುಖ ನೋಡಂಗೆ ನಮ್ಮ ಕಡೆ. ನಾವೇನು ಮಾಡಬೇಕು? ನಮ್ಮ ಗುರುಗಳ ಮುಖಾಂತರವಾಗಿಯೇ ಪರಮಗುರುಗಳು, ಅವರ ಗುರುಗಳು ಆನಂದತೀರ್ಥ ಭಗವತ್ಪಾದಾಚಾರ್ಯ ಅವರ ಮುಖಾಂತರವಾಗಿ ಆ ಪರಮಾತ್ಮ ಕಡೆ ಈ ಸಂದೇಶವನ್ನು ಜಗತ್ತಿಗೆ ಸಾರುವ ಸಲುವಾಗಿ ಗುರೂಪದಿಷ್ಟ ಮಾರ್ಗೇಣ ವಿಧಿಲೇಖ ಪತ್ರಿಕಾಂ, ಆ ಪತ್ರಿಕಾದೊಳಗೆ ಭಗವಂತನಿಗೆ ಸಂಬೋಧನೆ ಮಾಡ್ಯಾರ ಆಕಾಶರಾಜ. ಸಂಬೋಧನೆ ಏನು ಮಾಡಿದರು? ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದಮೂರ್ತಯೇ ಸ್ವತಂತ್ರಾಯ ಅದ್ವಿತೀಯಾಯ ಅನಂತರೂಪಾಯ ಶರಂಗಿಣೇ. ನೋಡ್ರಿ, ಇವೆಲ್ಲ ದೇವರಿಗೆ ವಿಶೇಷಣಗಳು. ಪತ್ರ ಬರೆಯುವ ನೆವದಿಂದ ಆ ದೇವರ ಗುಣಗಳನ್ನೇ ಪತ್ರ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ. ಅಪ್ರಾಕೃತನಾದ ಅಂದರೆ ಸತ್ವರಜಸ್ತಮೋ ಗುಣಗಳಿಂದ ದೂರನಾದ, ನಿತ್ಯನಾದ, ಸಚ್ಚಿತ್ ಆನಂದ ಸ್ವರೂಪಿಯಾದ, ನಿಮ್ಮಂತಹ ಸಾಮಾನ್ಯ ಪಾಂಚಭೌತಿಕ ದೇಹವಿಲ್ಲದೇ ಇದ್ದ, ಸ್ವತಂತ್ರನಾದ, ಅದ್ವಿತೀಯಾಯ, ಅವನಕ್ಕಿಂತಲೂ ಉತ್ತಮರು ಸಮರು ಯಾರೂ ಇಲ್ಲ ಅಂತ ಅನಂತರೂಪಿಯಾದಂತಹ ಪರಮಾತ್ಮನಿಗೆ, ಮತ್ತು ಅಂಥವ ಭಕ್ತಪ್ರಿಯಾಯ, ಭಗವದ್ಭಕ್ತರ ಮೇಲೆ ಅತ್ಯಂತ ಪ್ರೀತಿಯನ್ನು ಮಾಡುವ, ಭಕ್ತೈಕ ವಿದ್ಯೋಪಾದೇಯ ರೂಪಿಣಿ, ಭಕ್ತರಿಗೆ ಮಾತ್ರ ತಿಳಿಯಲ್ಪಡುವ ಸ್ವರೂಪವುಳ್ಳ, ದೇವತೆಗಳಿಗೂ ದೇವನಾದ, ಬ್ರಹ್ಮರುದ್ರಾದಿಗಳಿಗೂ ಪೂಜ್ಯನಾದ, ಅಪ್ರಾಕೃತ ಸುಂದರ ಸ್ವರೂಪನಾದ, ವಿಷ್ಣು ಸ್ವರೂಪನಾದ, ಆದಿನಾರಾಯಣನ ಸ್ವರೂಪನಾದ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲ. ಇಂಥ ಸಂಪ್ರತಿ ಸದ್ಯಕ್ಕೆ ವೆಂಕಟಾಚಲದಲ್ಲಿ ವಾಸ ಮಾಡಿದ ಶ್ರೀನಿವಾಸನಿಗೆ ನೋಡಿ, ಇಷ್ಟೆಲ್ಲ ಶ್ರೀನಿವಾಸನಿಗೆ ಅಂತ ಇಷ್ಟು ಬರಿಬೇಕಾದ್ರೆ ಇಷ್ಟೆಲ್ಲ ಹಿಂದೆ ಹೇಳಿದ್ರು. ನಮ್ಮ ಬಂಧು ಬಾಂಧವ ಸಮೇತನಾಗಿ ನಾನು ತ್ರಿಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇದ್ದೆ, ವೇದೋಕ್ತ ಪ್ರಣಾಮಗಳನ್ನು ಮಾಡ್ತಾ ಇದ್ದೆ. ಆವೇದಿತಾನಂತ ಗುಣಕರ್ಮಣೆ ಶ್ರೀಧರಾಯತೆ. ಆದರೆ ನಾನು ಬಂಧುತ್ವೇನ ಸದ್ಯಕ್ಕೆ ಮುಂದಿನಿಗೆ ಮಾವಾಗಮಿದ್ದೀನಿ. ಅದಕ್ಕೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವೇ ಸುರೋತ್ತಮ. ಹೇ ಪರಮಾತ್ಮ, ನಿಜವಾಗಿ ನೀನು ವೇದವೇದ್ಯ, ಜಗದೇಕ ವಂದ್ಯ, ನೀನು ಹಂಗೆ ನಮಸ್ಕಾರ ಮಾಡಿ ನಿನಗೆ. ಆದರೆ ಬಂಧುವ ಆಗಿದ್ದರಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ತ್ವತ್ಪಾದ ಪದ್ಮ ಸಂವೀಕ್ಷಕಾಮ ಆಕಾಶನಾಮಕ, ನಿನ್ನ ಪಾದಾರವಿಂದದ ಅನುಗ್ರಹವನ್ನು ಅಪೇಕ್ಷಿಸ್ತಕ್ಕಂಥ ಈ ಆಕಾಶ ರಾಜ ನಿನ್ನ ಆಶ್ರಯವನ್ನೇ ಅಪೇಕ್ಷಾ ಮಾಡ್ತಾ ಇದ್ದ. ಆದ್ದರಿಂದ ಲೇಖಯಾಮ್ಯದ್ಯ ಶ್ರೀನಿವಾಸನೆಯವರಿಗೆ ತನ್ನ ಪತ್ರವನ್ನು ಬರೆಯುತ್ತಾ ಸ್ತ್ರೀಪುತ್ರ ಭ್ರಾತೃವಿಸ್ಸಾಕಂ ಸರ್ವೇ ಕುಶಲನೋವಯಂ. ಹೇ ಪರಮಾತ್ಮ, ನಮ್ಮ ಹೆಂಡತಿ ಮಕ್ಕಳ ಸಹಿತರಾಗಿ ಎಲ್ಲರೂ
ನಿನ್ನ ಅನುಗ್ರಹದಿಂದ ಕುಶಲಿಗಳಾಗಿದ್ದೇವೆ. ಹೇ ಪರಮಾತ್ಮ, ನಮ್ಮ ರಾಜ್ಯ, ನಮ್ಮ ಕೋಶ, ನಮ್ಮ ಸಂಪತ್ತು ಎಲ್ಲ ಇದ್ದರೂ ಅದೆಲ್ಲ ನಿನ್ನ ಅನುಗ್ರಹ ಇದ್ದರೆ ಇರ್ತದೆ. ಸರ್ವೇಷಾಂ ಭವತಾಂ ಕ್ಷೇಮಂ, ನಿಮ್ಮೆಲ್ಲರ ಕ್ಷೇಮವನ್ನು ಪತ್ರದ್ವಾರ ತಿಳಿಸಬೇಕು. ಚೈತ್ರ ಶುಕ್ಲ ತ್ರಯೋದಶಿ ದಿವಸ ಈ ಪತ್ರವನ್ನು ಬರೀತಾ ಇದ್ದೇವೆ. ನನ್ನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ದೇವಬ್ರಾಹ್ಮಣರ ಸನ್ನಿಧಾನದಲ್ಲಿ ಬ್ರಾಹ್ಮ ವಿವಾಹ ವಿಧಿಯಿಂದ ನಿನ್ನ ಕನ್ಯಾದಾನ ಮಾಡಿಕೊಟ್ಟು ನಾನು ಕೃತಾರ್ಥನಾಗೊಂಡಿದ್ದೇನೆ. ಇಂಥ ನನ್ನ ಮಗಳಾದಂಥ ಪದ್ಮಾವತಿಯನ್ನು ತಾಂ ಅಂಗೀಕುರು ಗೋವಿಂದ, ಹೇ ಗೋವಿಂದ, ವಿವಾಹ ವಿಧಿಪೂರ್ವಕವಾಗಿ ನಾವು ಮಾಡುವ ಈ ಕನ್ಯಾದಾನವನ್ನು ನೀವು ಸ್ವೀಕಾರ ಮಾಡಬೇಕು. ನಾವು ಹೇಗಿದ್ದೇವೆ, ನಮ್ಮ ಯೋಗ್ಯತೆ ಏನು, ನಮ್ಮ ಮನೆತನಗಳೇನು, ಕನ್ಯೆ ಹೇಗಿದ್ದಾಳೆ ಇತ್ಯಾದಿ ವಿಚಾರವನ್ನು ಶುಕಾಚಾರ್ಯರು ಮತ್ತು ಬೃಹಸ್ಪತ್ಯಾಚಾರ್ಯ ಇಬ್ಬರೂ ಬಲ್ಲರು. ಹೃದಯಂ ಸರ್ವತಃ ಮಾ ಕೃಷ್ವ ಸಂದೇಹಂ, ಹೇ ದೇವರೇ, ಶುಕಾಚಾರ್ಯರು ಮತ್ತು ಬೃಹಸ್ಪತ್ಯಾಚಾರ್ಯರು ನೀವು ಒಪ್ಪಿದ್ದಾರೆ ಅಂದರೆ ನನ್ನ ಬಗ್ಗೆ ನೀವು ಸಂದೇಹ ಮಾಡುವ ಕಾರಣವಿಲ್ಲ. ಕನ್ಯೆಯ ಬಗ್ಗೆನೂ ಕೂಡ ನೀವು ಯಾವುದೇ ಸಂಶಯ ಪಡುವ ಕಾರಣವಿಲ್ಲ. ವೈಶಾಖ ಶುಕ್ಲ ದಶಮಿ ಶುಕ್ರವಾರ ಶುಭ ದಿನ. ನೀನು ನಿನ್ನ ಬಂಧು ಬಾಂಧವರಿಂದ ನಮ್ಮ ರಾಜ್ಯಕ್ಕೆ ಬಂದು ಹರ್ಷೇಣ ಪಾಣಿಗ್ರಹಣಂ ಕರ್ತವ್ಯಮ್ಮೇ ಮನೋಗತಂ, ಸಂತೋಷದಿಂದ ನನ್ನ ಮಗಳ ಪಾಣಿಗ್ರಹಣವನ್ನು ಮಾಡಬೇಕು. ನನ್ನ ಮನಃಪೂರ್ವಕವಾದ ಪ್ರಾರ್ಥನೆ ಉಂಟಿದು. ಹೆಚ್ಚು ಏನು ಬರೆದು ಶುಕೋ ವದತಿ ತತ್ಸರ್ವ. ಇನ್ನು ಮುಖದಿಂದ ಏನು ಹೇಳಬೇಕಾಗ್ಯದ ಅದೆಲ್ಲವೂ ಶುಕಾಚಾರ್ಯ ಹೇಳ್ತಾರೆ. ಈ ಪ್ರಕಾರವಾಗಿ ಪರಮಾತ್ಮನಿಗೆ ಬರೆದು ಕೊನೆಗೆ ಬಂಧುತ್ವೇನ ಆಶೀರ್ವಾದ, ಭಗವತ್ವೇನ ನಮಸ್ಕಾರ ಎಲ್ಲವನ್ನು ಮಾಡಿ, ನಿತ್ಯಾಯ ಸತ್ಯಾಯ ಸುಖಸ್ವರೂಪಿಣೆ, ನಿತ್ಯನಾದ ಸತ್ಯನಾದ ಸುಖಸ್ವರೂಪಿಯಾದ ಸಮಸ್ತ ಲೋಕಗಳಿಗೆ ಆಧಾರನಾದ ಮಹಾತ್ಮನಾದ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಈ ಪತ್ರವನ್ನು ಬರೆದಿದ್ದಾರೆ. ಸಂಪ್ರೇಷಯಾಮ ಶುಕಂ. ಆ ಪತ್ರವನ್ನು ತೆಗೆದುಕೊಂಡು ಯಾರು ಹೋಗಬೇಕು? ಶುಕಾಚಾರ್ಯ ಹೋಗಬೇಕು. ನೋಡಿ, ಭಗವಂತನ ಕಡೆಗೆ ನಮ್ಮ ಪ್ರಾರ್ಥನೆಯನ್ನು ಒಯ್ಯೋರು ಯಾರು? ಗುರುಗಳು, ದೇವತೆಗಳು. ನಾವೇ ದೇವರಿಗೆ ಪ್ರಾರ್ಥನಾ ಮಾಡಿದರೆ ಪರಮಾತ್ಮ ಸ್ವೀಕಾರ ಮಾಡೋಂಗಿಲ್ಲ. ಆಗ ಹೇಳಿದಂತೆ ಗುರುದ್ವಾರ, ಜ್ಞಾನಿಗಳ ದ್ವಾರ ನಮ್ಮ ವಿಚಾರವನ್ನು ದೇವರ ಮುಂದೆ ಇಡಬೇಕು. ಶುಕಾಚಾರ್ಯರು ಸಾಕ್ಷಾತ್ ಮಹಾದೇವರ ಅವತಾರ, ವಾಯುದೇವರ ಆವೇಶ. ಅಯುತಂ ಸರ್ವಲಕ್ಷಮವ. ಶುಕಾಚಾರ್ಯರಿಗೆ ಪರಮಾತ್ಮ ಹೇಳ್ತಾನಂತ, 10 ಕೋಟಿ ಇರಲಿ, ಲಕ್ಷ ಇರಲಿ, ಅರ್ಬುದವಿರಲಿ, ಎಲ್ಲವನ್ನು ನಾನು ವರದಕ್ಷಿಣಾ ರೂಪದಲ್ಲಿ ಕೊಡ್ತೇನೆ ಅಂತ ನೀವು ಅವರಿಗೆಲ್ಲ ಹೇಳ್ರಿ ಅಂತ ಹೇಳಿ, ಮಧ್ಯಂಗತೆ ಭಾನುಮತೋ ಮಹಾತ್ಮ ಸಮಾಗತಸ್ತತ್ರ ಶುಕಶ್ಚ ಶಿಷ್ಯ ಹರೇರ್ಜನ ಜನನ್ಯಾನುಗತೋ ವಿರಾಗಿ ತದ್ದರ್ಶನಾಲ್ಲಾದ ಶೇಷ ದೂರಾರಾಯಂತ ವೀಕ್ಷ ವೆಂಕಟಾದ್ರಿ ಶಿಖಾಮಣಿ. ಪರಮಾತ್ಮ ತನ್ನ ತಾಯಿ ಇನ್ನೂ ಬರಲಿಲ್ಲಲ್ಲ ಅಂತ ನಾಟಕವನ್ನು ಮಾಡ್ತಾ ದೂರಾತ್ ಆಯಾಂತಮಾವೀಕ್ಷೆ ವೆಂಕಟಾದ್ರಿ ಶಿಖ. ಕಿಟಕಿಯನ್ನು ನೋಡ್ದ, ತನ್ನ ತಾಯಿ ದೂರಿಂದ ಬರಲಿಕ್ಕತ್ತಿದ್ದು. ಆದರೆ ಮಾತಾ ಚ ನಾಗತ ಅಕಸ್ಮಾತ್ ಇತಿ ಚಿಂತಾ ಪರೋಹರಿ ಏತಸ್ಮಿನ್ ಮೇವ ಕಾಲೇತು. ಆದರೆ ಆ ತಾಯಿ ಬರೋಕ್ಕಿಂತಲೂ ಮೊದಲೇನೆ ಶುಕಾಚಾರ್ಯ ಬಂದುಬಿಟ್ಟಿದ್ರು. ಏನು ದದರ್ಶ ಸಚರ ಶುಕಾಚಾರ್ಯರು ಫಾಸ್ಟ್ ಬಂದಿದ್ರು, ವೇಗವಾಗಿ. ಭಗವಂತನ ಕಡೆಗೆ ಸಾಮಾನ್ಯ ಮಂದಿಗಿಂತ ವೇಗವಾಗಿ ಹೋಗೋರು ಗುರುಗಳೇ ಅಂತ. ಅದಕ್ಕೆ ಬಕುಲಾದೇವಿಗಿಂತ ಶುಕಾಚಾರ್ಯರೇ ಮೊದಲು ಬಂದುಬಿಟ್ಟಿದ್ರು. ಬಂದು ಆ ಪಾದದ ಮೇಲೆ ಪತ್ರವನ್ನು ಇಟ್ಟು ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾರೆ. ಪರಮಾತ್ಮನೂ ಕೂಡ ಆಸನದಿಂದ ಎದ್ದು ಮನೆಗೆ ಬಂದ ಆ ಸನ್ಯಾಸಿಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹೇ ಸ್ವಾಮಿ ಶುಕಾಚಾರ್ಯರೇ, ನನ್ನ ಕೆಲಸ ಇದು ಪಕ್ವೋ ಅಪಕ್ವೋ ಅಂತ ಅಜ್ಞಾನಿಗಳಂತೆ ಪರಮಾತ್ಮ ಕೇಳ್ತಾನೆ. ಶುಕೋವಾಚ ಕಾರ್ಯಂ ತವ ಕೃಪಾ ಸಿಂಧೋ ಪಕ್ವಮೇವನ ಸಂಶಯ. ಹೇ ಕೃಪಾ ಸಿಂಧೋ, ನಿನ್ನ ಕಾರ್ಯ ಇದು ಪಕ್ವವೇ. ಏನು ನಿನ್ನ ಹೆಸರು ತಗೊಂಡು ಮಾಡಿದ ಕೆಲಸ ಸಫಲ ಆಗೋವೇಳೆ ಆಗ್ತದೆ, ನಿಂದೇ ಕೆಲಸ ನಿಷ್ಫಲ ಹೆಂಗಾಗ್ತದೆ? ಸಫಲವೇ. ಈ ಪ್ರಕಾರವಾಗಿ ಶುಕಾಚಾರ್ಯನ ಪರಮಾತ್ಮ ಅಲಿಂಗಿಸಿ ಅತಿ ಚಿತ್ತ ಚರಿತ್ರಾತ್ಮ ಶುಕಮಹಾಮಹಿ. ಶುಕಾಚಾರ್ಯ ಪರಮಾತ್ಮ ತನ್ನ ಅಂತರಾಳವನ್ನು ಹೇಳ್ತಾನಂತೆ. ವದಂತೆ ಲೋಕಾನ್ ಸಮಸ್ತಾನ್ ವಿವಾಹ ಕಾಮ ನರಜನ್ಮನೋಯೆ. ಸ್ವಾಮಿ, ಲೋಕದಲ್ಲಿ ಒಂದು ಅತ್ಯಂತ ಯೋಗ್ಯ ವಿವಾಹ ಆಗಬೇಕಾದ್ರೆ ಒಮ್ಮೊಮ್ಮೆ ಒಂದು 2
ಸುಳ್ಳು ಹೇಳಿದ್ರು ಅಡ್ಡಿಲ್ಲ, ದೊಡ್ಡ ಸುಳ್ಳು ಹೇಳಬಾರ್ದು, ಮತ್ತು ಮುಖ್ಯ ಸುಳ್ಳು ಹೇಳಬಾರ್ದು. ಸಣ್ಣ ಪುಟ್ಟ ಏನಾದರೂ ಇದ್ದಂದ್ರೆ ಸ್ವಲ್ಪ ಆ ವೇಳೆಯಲ್ಲಿ ಸುಳ್ಳು ಹೇಳಿ ಲಗ್ನ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಗೋತ್ರದ ಬಗ್ಗೆ, ಜಾತಿಯ ಬಗ್ಗೆ ಸುಳ್ಳು ಹೇಳಬಾರ್ದು. ಹೇಳ್ಯಾದ್ರಿ 4 ಸುಳ್ಳು ಹೇಳಕ್ಕೆ ಅಂತ ಹೇಳ್ಯಾರ, ಅವನ ಜಾತಿ ಇವ್ನ ಜಾತಿ ಬೇರೆ ಇದ್ರೆ ಅವೆಲ್ಲ ಅಲ್ಲ. ಸಣ್ಣ ಪುಟ್ಟ ಕೊಡು ತಗೋ ವಿಚಾರದಲ್ಲಿ ಹೇಳಬೇಕು. ತೇಯಾಂತಿ ಮದ್ದಾಮ ಕಿಮತ್ರ ವಚ್ಚಂ. ಸಾಮಾನ್ಯ ಜನರಲ್ಲಿ ವಿವಾಹವನ್ನು ಯಾರು ಕೂಡಿಸ್ತಾರೋ ಅವರಿಗೇ ಒಳ್ಳೆಯ ಗತಿ ಆಗ್ತದೆ. ನನ್ನ ವಿವಾಹಕ್ಕೇನೆ ಅದು ಕೂಡಿಸ್ಲಿಕ್ಕೆ ಕಾರಣೀಕರ್ತರಾದಂಥ ಶುಕಾಚಾರ್ಯ ನಿಮ್ದೇನು ಹೇಳೋದು? ನರೋ ವಿವರ್ತಿಸ ಸುತಂ ಸ್ವಭಾರ್ಯ ಬ್ರಹ್ಮಾಂಡಂ ಭವನಂ ವಿದ್ವಾನ್ ಬ್ರಹ್ಮಾಮೇನ ಅಭಿಸಂಭವ. ಹೇ ಶುಕಾಚಾರ್ಯರೇ, ಸಾಮಾನ್ಯ ಮಾನವರು ಉದ್ಯೋಗವನ್ನು ಮಾಡಿ ತಮ್ಮ ಮನೆ ಹೆಂಡತಿ ಮಕ್ಕಳನ್ನು ಅವರು ಪಾಲನೆ ಮಾಡ್ತಾರೆ. ನನಗೆ ಇಡೀ ಬ್ರಹ್ಮಾಂಡವೇ ನನ್ನ ಭವನ. ಇಲ್ಲಿದ್ದಂಥ ಎಲ್ಲ 84 ಲಕ್ಷ ಯೋನಿ ಜೀವರಾಶಿಗಳನ್ನೇ ನಾನು ಪಾಲನ ಪೋಷಣೆ ಮಾಡಬೇಕು. ಬ್ರಹ್ಮದೇವರು ನನ್ನ ನಾಭಿಕವನ್ನು ಹುಟ್ಟಿರ್ತಕ್ಕಂಥ ಹಿರಿಮಗ, ಲಕ್ಷ್ಮೀದೇವಿ ಇವರೆಲ್ಲರೂ ನನ್ನ ನಿತ್ಯಳಾಗಿರ್ತಕ್ಕಂಥ ಪತ್ನಿ. ಚತುರ್ನವಕ್ತಿ ಲಕ್ಷಾಣಿ ಜೀವಾಸಂತಿ ಸಂಖ್ಯಕಾ ಏತಾಂ ರಕ್ಷಣೆ. ಈ 84 ಲಕ್ಷ ಯೋನಿ ಎಲ್ಲ ಜೀವರಾಶಿಗಳನ್ನು ನಿರಂತರವಾಗಿ ಪರಿಪಾಲನೆ ಮಾಡುವ ಒಂದು ಹೊಣೆ ನನ್ನದಿದೆ. ಮಹಾಕುಟುಂಬಯುಕ್ತಸ್ಯ ಮಮ ಕಲ್ಯಾಣ ಕಾರಣ. ಅಂಥ ಮಹಾಕುಟುಂಬಿಯಾದಂಥ ನನ್ನ ಸಲುವಾಗಿ ನೀವೇನಾದರೂ ಸ್ವಲ್ಪ ಏನಾದರೂ ಮಿಥ್ಯಾ ಮಾತಾಡಿದರೂ ಅದೇನು ತಪ್ಪಲ್ಲ. ತ್ವತ್ಕೃತಶ್ಯೋಪಕಾರಸ್ಯ. ಶುಕಾಚಾರ್ಯರೇ, ನನ್ನ ಲಗ್ನ ಮಾಡಲಿಕ್ಕೆ ನೀವು ಮುಂದಾಳತ್ವವನ್ನು ವಹಿಸಿ ನನ್ನ ಪರವಾಗಿ ನೀವೇನು ಹೇಳಿದ್ದೀರಿ, ಇದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ತಥಾಪಿ ತದದಾಶ್ಯಾಮಿ. ಅದ ಕಾರಣ ಜಗತ್ತಿನೊಳಗೆ ನನಗೆ ಬಹಳ ಪ್ರೀತಿಯನ್ನು ಉಂಟು ಮಾಡಿದವರಿಗೆ ನನ್ನ ಶರೀರ ಆಲಿಂಗನವನ್ನೇ ಕೊಡ್ತೇನೆ ಅವರಿಗೆ ಅಂತ ಹೇಳಿ ಅವ್ರಿಗೆ ಆಲಿಂಗನ ಕೊಟ್ಟಿದ್ದಾನಂತೆ. ತತ್ಪುಣ್ಯಶ್ಯಾವಧಿರ್ನಾಸ್ತಿ. ನನ್ನ ದೇಹದ ಸಮಾಗಮ ಸಂಘ ಅದಕ್ಕೆ ಅದಕ್ಕಿಂತಲೂ ಉತ್ತಮವಾದಂಥ ಇನ್ನೊಂದು ಫಲ ಯಾವುದೂ ಇಲ್ಲ. ಅದಕ್ಕೆ ಕಾರಣ ಸೀತಾ ನಿಮಿತ್ತಂ. ನಿಮಗೆಲ್ಲ ಗೊತ್ತದ, ರಾಮಾಯಣದಲ್ಲಿ ಸೀತಾದೇವಿಯ ಆಕೃತಿಯಲ್ಲಿ ಈ ಪದ್ಮಾವತಿ ಇದ್ಲು. ನನ್ನ ಸೀತಾದೇವಿಯ ಸ್ಥಾನದಲ್ಲಿ 1 ವರ್ಷ ರಾವಣನ ಅಶೋಕವನದಲ್ಲಿ ದುಃಖವನ್ನು ಪಡೆದ ನನಗೋಸ್ಕರವಾಗಿ ಪಾತಿವೃತ್ಯವನ್ನು ರಕ್ಷಣೆ ಮಾಡಿಕೊಂಡಿರ್ತಕ್ಕಂಥ ಆ ಸೀತಾ ಆಕೃತಿ ಒಳಗಿದ್ದ ವೇದವತಿ, ಅವಳಲ್ಲಿದ್ದಂಥ ಸಾಕ್ಷಾತ್ ಲಕ್ಷ್ಮಿ ಈ ಪದ್ಮಾವತಿ ಅವಳೇ. ನಾನು ಅವಳ ವಿವಾಹವನ್ನು ಮಾಡ್ಕೋತಾ ಇದ್ದೇನೆ. ಸತ್ಯಲೋಕಾಧಿಪತ್ಯಂಚ ಸೀತಾ ವಾರ್ತಾವಲಂಬಿನಿ ತಸ್ಮಾತ್ ವರಿಷ್ಠಂತೆ ಕರ್ಮ ಮನೆ ತಾಪಸಭುಂಗವ ಅಂತ ಹೇಳಿ ಇಷ್ಟು ಹೇಳಿ ಶುಕಾಚಾರ್ಯಗೆ ಪರಮಾತ್ಮ ಹೇಳ್ಕೊಟ್ಟಿದ್ದಾನೆ. ಹಾಗಾದರೆ ಶುಕಾಚಾರ್ಯ ಅಂದರು, ನಿನ್ನ ಕಡೆಯಿಂದ ಒಂದು ಪತ್ರ ಬೇಕಲ್ಲ, ನಾ ಪತ್ರ ಓದಿ ಕೊಡಬೇಕು ಅವರಿಗೆ. ಅವರ ಪತ್ರಿಕಾ ನೀವು ತಗೋಂತ ಓದಿದ್ರು. ಅವಾಗ ರಾಜರಾಜೇಂದ್ರ ಲಿಖಿತ ಪತ್ರಿಕಾ ಪುರುಷೋತ್ತಮ ಉಕ್ತಂತೆ ಚ ಮಹಾಭಾಗ ಪೂರ್ವಮೇವಶ್ಯ ಕಾರಣಂ ಅಂತ ಹೇಳಿ ಮಾಡಿದರು. ಶ್ರೀನಿವಾಸನು ಕೂಡ ಆಕಾಶರಾಜನಿಗೆ ಪತ್ರವನ್ನು ಬರೀತಾ ಇದ್ದಾನೆ. ಹೇ ಪತ್ರ ಬರೆಯೋಕ್ಕಿಂತ ಮೊದಲು ರಾಜ, ಅವನ ಹೆಂಡತಿ, ಅವನ ತಮ್ಮ, ಅಣ್ಣ, ಮಕ್ಕಳು ಎಲ್ಲ ಆರಾಮಿದ್ದಾರೆ. ಪರಮಾತ್ಮ ನಿನ್ನ ಕೃಪಾ ಕಟಾಕ್ಷ ಯಾವಾಗ ಅವರ ಕುಟುಂಬ ಮೇಲೆ ಇದೆ, ಆರಾಮೇ ಇರ್ತಾರೆ. ಏವಮಿತ್ತು ಇಷ್ಟೆಲ್ಲ ಹೇಳಿ ಆಕಾಶರಾಜ ಬರೆದಿರ್ತಕ್ಕಂಥ ಪತ್ರವನ್ನು ಪರಮಾತ್ಮ ಓದಿ ಸಂತೋಷಪಡ್ತಾನೆ. ಹಾಗಾದರೆ ನಾನು ಒಂದು ತಿರುಗಿ ಪತ್ರ ಬರೀತೇನೆ ಆಕಾಶರಾಜ. ತ್ವದ್ವಚನ ಮನುಸ್ಸುತ್ತೇವನಿ ಹೆಂಗೆ ಬರಿ ಅಂತ ಹೆಂಗೆ ಬರಿತೇನೆ. ಆವಾಗ ಪರಮಾತ್ಮ ಆಕಾಶರಾಜನಿಗೆ ಪತ್ರ ಬರೀತಾನೆ. ರಾಜಾಧಿರಾಜ ಪೂಜ್ಯಾಯ ಸುಧರ್ಮತನಯಾಯ ಚ ನಮೋ ನಮೇತಿ ಭಕ್ತೈವ ಕೃತ್ವೇಯಂ ಪತ್ರಿಕಾಧುನಾ. ರಾಜಾಧಿರಾಜನಾದ ಪೂಜ್ಯನಾದ ಸುಧರ್ಮರಾಜನ ಮಗನಾದ ಆಕಾಶರಾಜನಿಗೆ ನಮಸ್ಕಾರ. ಶ್ರೀನಿವಾಸ ಶುಭ ವಿಜ್ಞಪ್ತಿ ಗರ್ಭಿಣಿ. ನೀವು ಶುಭವನ್ನು ಕಾಮನಾ ಮಾಡ್ತಾ ನಾನು ಪತ್ರ ಬರೀತಾ ಇದ್ದೇನೆ. ಶ್ರೀಮದ್ ರಾಜಾಧಿರಾಜೇಂದ್ರ ಕಿರೀಟ ಗೃಷ್ಟಪಾದುಕ. ಅನೇಕ ರಾಜಾಧಿಗಳಿಂದ ನಮಸ್ಕಾರವನ್ನು ಮಾಡಿಸಿಕೊಂಡ ಆಕಾಶರಾಜನಿಗೆ. ಅಸ್ಮದ್ ಬಂಧುವರೇಣಾಢ್ಯ. ನನಗೆ ಮಾಮನಾಗಿ ಕನ್ಯಾದಾನ ಮಾಡಿಕೊಡ್ತಾ ಇದ್ದೀನಿ. ನಮಗೆ ಶ್ರೇಷ್ಠ ಬಂಧು. ಗುಣಪರಿಪೂರ್ಣ ಸಮೃದ್ಧಿಮನ್.
ಶ್ರೇಷ್ಠ ಭಕ್ತ್ಯಾದಿ ಗುಣಗಳಿಂದ ತುಂಬಿರತಕ್ಕಂಥ ಸುಧರ್ಮತನೆಯನಾದ ಆಕಾಶರಾಜನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಶ್ರೀನಿವಾಸೇನ ಬಾಲೇನ ವಿಜ್ಞಪ್ತಿ ಕ್ರಿಯತೇತ್ಯಯಂ. ನಿಮ್ಮನ್ನು ಸಣ್ಣ ಹುಡುಗ ಹಳೆಯ ನಮಸ್ಕಾರ ಮಾಡ್ತಾ ಇದ್ದೇನೆ. ನಿಮ್ಮ ಬರೆದ ಪತ್ರ ನೋಡಿ ಭಾಳ ಸಂತೋಷವಾಯಿತು. ನೀವು ಪತ್ರೊಳಗೆ ಏನು ಬರೆದಿದ್ದೀರಿ? ವೈಶಾಖ ಶುದ್ಧ ದಶಮಿ ಸಾಯಂಕಾಲ ಗೋಧೂಳಿ ಮುಹೂರ್ತಕ್ಕೆ ನನ್ನ ಮಗಳಾದ ಪದ್ಮಾವತಿಯನ್ನು ಸ್ವೀಕಾರ ಮಾಡಬೇಕು ಅಂತ ಬರೆದಿದ್ದೀರಿ. ಅವಶ್ಯವಾಗಿ ಅಂಗೀಕರೋಮಿ ರಾಜೇಂದ್ರ, ನಿನ್ನ ಪ್ರಾರ್ಥನೆಯಂತೆ ನಿನ್ನ ಮಗಳಾಗಿರ್ತಕ್ಕಂತಹ ಪದ್ಮಾವತಿಯನ್ನು ಸ್ವೀಕಾರ ಮಾಡ್ತೀನಿ. ಹಿಂದಕ್ಕೆ ಸಮುದ್ರ ರಾಜ ಆ ಅಮೃತ ಮಂಥನ ಕಾಲಕ್ಕೆ ಲಕ್ಷ್ಮೀ ಬರ್ತಾಳೆ. ಆ ಲಕ್ಷ್ಮಿಯನ್ನು ನನಗೆ ಕೊಟ್ಟು ಹೆಂಗವ ಒಳ್ಳೆ ಕೀರ್ತಿಯನ್ನು ಪಡೆದ, ಧನ್ಯ ಆದ. ಅದರಂತೆ ನೀನು ಕೂಡ ನಿನ್ನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ಕೊಟ್ಟು ಧನ್ಯನಾಗಿ. ಭಗೀರಥೋ ಮಹಾರಾಜೋ ಗಂಗಾ ಮಾದಾಯ ತಾನ್ಪುರ. ಹಿಂದಕ್ಕೆ ಭಗೀರಥ ರಾಜ ಸ್ವರ್ಗದಲ್ಲಿದ್ದಂತಹ ಗಂಗೆಯನ್ನು ತಪಸ್ಸಿನಿಂದ ಕೆಳಗೆ ತಂದು ತನ್ನ ಹಿಂದಿನವರನ್ನು ಉದ್ಧಾರ ಮಾಡಿ. ಹಾಗೆ ನೀನು ಕೂಡ ನನ್ನ ಕನ್ಯಾದಾನವನ್ನು ಮಾಡಿ ನಿನ್ನ ಎಲ್ಲ ಹಿಂದಿನ ಜನರನ್ನು ಉದ್ಧಾರ ಮಾಡ್ತಾ ಇದ್ದೆ. ಉದ್ಧತ್ಯ ಬಹುರಾಮ್ ಕೀರ್ತಿಂ, ನಿಮಗೆ ಉತ್ತಮ ಕೀರ್ತಿ ಬರ್ತದೆ. ಹೆಚ್ಚು ನಿಂಗೇನು ಬರೆಯೋದು? ವಿಶೇಷಜ್ಞೋ ಧರ್ಮಾತ್ಮ ವೇತ್ತಿ. ನನ್ನ ಪರವಾಗಿ ಶುಕಾಚಾರ್ಯ ಎಲ್ಲ ನಿನಗೆ ಹೇಳ್ತಾರೆ. ಹೀಗೆ ವಿಜ್ಞಾಪನವನ್ನು ಮಾಡಿ ಪರಮಾತ್ಮ ಆಕಾಶರಾಜನಿಗೆ ಹಿರಿಯ ಮಾವ ಅಂತ ಇನ್ನೊಮ್ಮೆ ನಮಸ್ಕಾರ ಮಾಡಿ ಪರಮಾತ್ಮ ಅವ್ರ ಕೈಯಲ್ಲಿ ಪತ್ರ ಕೊಡ್ತಾನೆ. ಇದನ್ನು ಒಯ್ದು ಮುಟ್ಟಿಸ್ಲಿ ಅವನು. ಅವಿದಿತ್ವ ಕುಲಂ ಗೋತ್ರಂ. ಶ್ರೀನಿವಾಸಂದ, ಸ್ವಾಮಿ ನಾನು ಕುಲ ಗೋತ್ರ ನಾಮ ಚೆನ್ನಾಗಿ ತಿಳಿದೇನೆ, ನೀವು ವಿವಾಹವನ್ನು ಕೂಡಿಸಿದ್ರೆ ಹಂಗಂತ ಮುಖ್ಯವಾಗಿ ಗೋತ್ರ ಬೇಕಾಗ್ತದೆ. ನಾನು ಗೋತ್ರ ಯಾವುದು ಹೇಳಿದ್ರಿ ನೀವು? ಪರಮಾತ್ಮಂದ ಹಾಗೆ ನೋಡಿದರೆ ಮೂಲಭೂತವಾಗಿ ನಿನ್ನ ನಾರಾಯಣ ಸ್ವರೂಪಕ್ಕೆ ಕುಲ ಇಲ್ಲ, ಗೋತ್ರ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ, ವೃದ್ಧಾಪ್ಯವಿಲ್ಲ, ವೃದ್ಧಿ ಇಲ್ಲ, ಯಾವುದೇ ಒಂದು ಭೌತಿಕವಾದಂಥ ಸ್ಥಾನಗಳಿಲ್ಲ. ಇದೆಲ್ಲ ದೇವರೇ, ನೀ ಜಗತ್ತಿನೊಳಗೆ ಸಾತ್ವಿಕರಿಗೆ ಆದರ್ಶ ಜೀವನ ಹೇಗೆ ನಡೀಬೇಕು ಅಂತ ಅನ್ಲಿಕ್ಕೆ ನೀವು ಮಾಡ್ತಕ್ಕಂಥ ಅತೇಪೇಕ್ಷಂ. ದೇವರೇ, ನಿನಗೆ ಅಂಥ ಯಾವುದೇ ನಿರ್ದಿಷ್ಟವಾದ ಕುಲ ಗೋತ್ರ ಯಾವುೂ ಇಲ್ಲ. ಮಮ ವಾಕ್ಯಾತ್ ಯದ್ರಾಜ ಕನ್ಯಾಂತೆ ಸಂಪದಾಶ್ಯತೆ. ನನ್ನ ಮಾತಿನಿಂದ ಆ ಆಕಾಶರಾಜ ಕನ್ಯಾ ಕೊಟ್ಟಿದ್ದಾನೆ. ಮಮ ವಾಕ್ಯ ಜಗನ್ನಾಥ ದಯಾ ಕೃತ್ವ ವಿಯನ್ನಪೆ ಏಂಚ ಕನ್ಯಾ ಗೋವಿಂದ ಸ್ವೀಕಾರ್ಯ ಕೃಪಯ. ಪರಮಾತ್ಮ, ನನ್ನ ಮಾತನ್ನು ನೀನು ಕಾಯಬೇಕು. ಅದಕ್ಕೆ ದಯವಿಟ್ಟು ಆ ಕನ್ಯೆಯನ್ನು ಸ್ವೀಕಾರ ಮಾಡಬೇಕು. ಹೀಗೆ ಶುಕಾಚಾರ್ಯ ಭಗವಂತನಿಗೆ ಪುನಃ ನಮಸ್ಕಾರ ಮಾಡಿ ಹೇಳ್ತಾರೆ. ಶುಕಾಚಾರ್ಯರು ಭಗವಂತನಿಂದ ಪತ್ರ ತೆಗೆದುಕೊಂಡು ಆಕಾಶರಾಜನ ಪಟ್ಟಣ ಕಡೆಗೆ ಯಾವಾಗ ಹೋದರೋ ಆ ಬಕುಲಾದೇವಿ ಕಾಣಿಸ್ಬಿಟ್ರು. ಶುಕಾಚಾರ್ಯ ಹೋದ್ಮೇಲೆ ಬಂದು ಬಕುಲಾಂ ಪಣಿಪತ್ಯಾಥ ಮಾಧವ ವಾಕ್ಯಮಬ್ರವೀತ್. ಬಕುಲಾದೇವಿ ನಮಸ್ಕಾರ ಮಾಡಿ ಮಾಧವ ಯಾರು? ಸಾಕ್ಷಾತ್ ಶ್ರೀನಿವಾಸ ಕೇಳ್ದಂತ. ಅಮ್ಮ ಅಂಬ ಕಾಲ ವಿಳಂಬಸ್ತೆ ಕಿಮರ್ಥಂ ಕವಲಾನ. ಅಮ್ಮ ತಡ ಯಾಕಾಯಿತು? ಇಷ್ಟು ನೀವು ಹೋಳಿ ಎಷ್ಟು ಆಯಿತು? ನಾ ತತ್ರ ವಾರ್ತಾ ನಗರೆ. ನನಗೇನು ಗೊತ್ತೇ ಆಗಿಲ್ಲ, ಕಾಜಿ ಭಾಳ ಆಯ್ತು ನನಗೆ. ಬಕುಲಾದೇವಿ ಮುದುಕಿ ಹೆಣ್ಮಗಳು ಏನೋ ಭಾರಿತ ಕೆಲಸ ಮಾಡಿ ತಿಳ್ಕೊಂಡು, ಅಲ್ಲ ಕನ್ಯಾ ಸಾಧಿತ ಬಹುಯತ್ನೇನ. ಹೇ ಶ್ರೀನಿವಾಸ, ನಿನ್ನ ವಿವಾಹ ಕಾರ್ಯವನ್ನು ನಾನು ಭಾಳ ಆಯಾಸಪಟ್ಟು ಕಷ್ಟಪಟ್ಟು ಗಟ್ಟಿ ಮಾಡ್ಕೊಂಡು ಬಂದೇನೋ ಅಂದ್ಬಿಟ್ರು. ಏನು ನಾವು ಮಾಡ್ತೀವಿ? ದೈವಮೇವ ಪರಂ ಮನ್ನೆ ಪೌರುಷಂ ದೇವ. ನನಗೆ ಗೊತ್ತಾಯ್ತು ಏನಂದ್ರೆ ನಿನ್ನ ಈ ವಿವಾಹ ಕಾರ್ಯವನ್ನು ಮಾಡಲಿಕ್ಕೆ ದೈವಿ ಅನುಗ್ರಹನೇ ಬೇಕು ಹೊರತು ನಮ್ಮಂತಹ ಸಾಮಾನ್ಯ ಮಾನವರ ಪ್ರಯತ್ನ ಏನೂ ಅಲ್ಲ. ನೋಡಿರಿ, ಹೀಗೆ ಅನುಸಂಧಾನ ಮಾಡಬೇಕು. ನಾವು ದೇವರ ಪೂಜೆಯನ್ನು ಮಾಡ್ತೇವೆ, ಸಂಧ್ಯಾನ ಮಾಡ್ತೇವೆ, ಯಜ್ಞ ಮಾಡಿಸ್ತೇವೆ, ತೀರ್ಥಯಾತ್ರಾ ಮಾಡ್ತೇವೆ, ಭಾರಿ ದಾನವನ್ನು ಮಾಡ್ತೇವೆ. ನಾವೇನು ಇದೆಲ್ಲ ದೇವರ ಇಚ್ಛೆಯಿಂದ ಆದದ್ದು ಹೊರತು ನಮ್ಮ ಮನುಷ್ಯ ಪ್ರಯತ್ನ ಇದು ಭಾಳ ಸ್ವಲ್ಪ ಇರ್ತದೆ. ಎಷ್ಟೇ ನಾವು ಪ್ರಯತ್ನ ಮಾಡಿ ಖರ್ಚು ಮಾಡಿದರೂ ಇದರ ಹಿಂದೆ ಏನಿರಬೇಕು? ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ಒಳಗೆ ನಿಂತು ದಾನ ಮಾಡಪ್ಪ, ಈ ಪೂಜೆ ಮಾಡಪ್ಪ, ಯಜ್ಞವನ್ನು ಮಾಡಪ್ಪ, ನಮಸ್ಕಾರ ಮಾಡಪ್ಪ ಸ್ವಾಮಿಗಳಿಗೆ ಅಂತ ಒಳಗವರು ಪ್ರೇರಣಾ ಮಾಡ್ತಾರಂತೆ ಇದೆಲ್ಲ ಆಗ್ತದೆ. ಹೀಗೆ ಅನುಸಂಧಾನ ಇರಬೇಕು ನಮಗೆ ಪ್ರತಿಯೊಂದು ಕಾರ್ಯದಲ್ಲಿ. ಬಕುಲಾದೇವಿಯು ಅದೇ ಅದ ನೋಡಿ, ಪೌರುಷಂ ನೈವ ಕಾರಣ. ಕೇವಲ ಮನುಷ್ಯ ಪ್ರಯತ್ನದಿಂದ ಯಾವ ಕಾರ್ಯಗಳಾಗಲ್ಲ. ಹಾಗಾದರೆ ಪ್ರಯತ್ನ ಬಿಡಬಾರ್ದು, ಮತ್ತೆ ಪ್ರಯತ್ನ ನಡೆಯಬೇಕು. ಆದರೆ ಪ್ರಯತ್ನ ಮಾಡಿದ ಮೇಲೆ ಸಿಕ್ಕಿರ್ತಕ್ಕಂಥ ರಿಸಲ್ಟ್ ಅದಲ್ಲ, ಫಲ. ಆ ಫಲದ ಹಿಂದೆ ದೇವರ ಕೈವಾಡ ಭಾಳ ದೊಡ್ಡದು.
ದೇವರ ದಾನ ಭಾಳ ದೊಡ್ಡ. ನಾರಾಯಣ ನೋಡು ಶ್ರೀನಿವಾಸ ಎಂಥ ನನ್ನ ಅರ್ಧ ಕೆಲಸ ದೇವರೇ ಮಾಡ್ಯಾನ ಅನ್ನಕ್ಕೆ ಉದಾಹರಣೆ ಕೊಟ್ಟರು. ನಾನು ಹೋಗೋಕ್ಕಿಂತ ಮೊದಲ ನಾರಾಯಣ ಆಶ್ರಮದಿಂದ ಧರ್ಮದೇವಿ ಅಂತ ಕೊರವಂಜಿ ಬಂದಿದ್ದಂತೆ. ದೈವಯೋಗದಿಂದ ಅವಳು ಏನು ಮಾಡಿಬಿಟ್ಲು, ಭಗವಂತರಾದಂಥ ಶ್ರೀನಿವಾಸನಿಗೆ ನೀ ಕನ್ಯಾದಾನ ಮಾಡಿ ಕೊಡೇಬೇಕು ಅಂತಕ್ಕೆ ಹೇಳಿ ಹೋಗ್ತದೆ. ಉವಾಚತಾಂ ಭವಧ್ಯಾನ ಯೋಗ್ಯಾಂ ಕನ್ಯಾ ನೃಪಾತ್ಮಜ. ಆವಾಗ ಅವಳ ಅರ್ಧ ಕೆಲಸ ಮಾಡಿಬಿಟ್ಟಿದ್ಳು. ತಯೋರ ವಾಕ್ಯಂ ಸಮಾಕರ್ಣ್ಯ ದಾತಂತೆ ಸೋನಮನ್ಯತ. ಆಮೇಲೆ ಶುಕಾಚಾರ್ಯರು ಮತ್ತು ಬೃಹಸ್ಪತ್ಯಾಚಾರ್ಯರು ಅವರ ಮಾತವನ್ನು ಕೇಳಿ ಇಮಾಂ ದಾಸ್ಯಾಮಹೇ ಪುತ್ರಿ ವೆಂಕಟಾದ್ರಿ ನಿವಾಸಿನೇ, ಈ ವೆಂಕಟಾಚಲದಲ್ಲಿ ವಾಸ ಮಾಡ್ತಕ್ಕಂಥ ಶ್ರೀನಿವಾಸನಿಗೆ ಕನ್ಯೆಯನ್ನು ಕೊಡ್ತೇನೆ ಅಂತ ಆಕಾಶರಾಜ ಹೇಳಿದರು. ಹೀಗೆ ಬರೇ ನನ್ನ ಮಾತು ಕೇಳಿ ನೀವು ಕನ್ಯಾದಾನ ಮಾಡಿ ಕೊಡಲಿಕ್ಕಿಲ್ಲ. ಮೊದಲು ಸ್ವಯಂ 3 ಕಾರಣವೇ. ಯಾರು ಕೊರವಂಜಿ ವೇಷದಲ್ಲಿ ಸಾಕ್ಷಾತ್ ಪರಮಾತ್ಮ ಬಂದು ಕನ್ಯಾದಾನ ಮಾಡಿಕೊಡಲಿಕ್ಕೆ ಅವರಿಗೆ ಹೇಳಿದ. ಅವ್ರು ಹೂ ಅಂದರು, ಪ್ರತಿಜ್ಞಾ ಮಾಡಿದ್ರು ಕೊಟ್ಟರು. ಅನಂತರ ಬೃಹಸ್ಪತ್ಯಾಚಾರ್ಯರು, ಶುಕಾಚಾರ್ಯರು ಬಂದರು. ಇವರೆಲ್ಲರೂ ನಿನಗೆ ಕನ್ಯಾದಾನ ಮಾಡಬೇಕು ಅಂತ ಗಟ್ಟಿಯಾಗಿ ಹೇಳಿದ್ದರಿಂದ ನನ್ನ ಮಾತಿಗೆ ಬೆಲೆ ಬಂತು. ನೋಡಿರಿ, ಇದು ಸಂದೇಶ ಏನು ಹೇಳ್ರಿ, ನಾವು ಯಾವುದೇ ಅತ್ಯುತ್ತಮ ಕಾರ್ಯವನ್ನು ಮಾಡಬೇಕಾದರೆ ಸ್ವಯಂ ಪರಮಾತ್ಮನೇ ಏನು ಅಲ್ಲಿ ಹಂಗೆ ಕೊರವಂಜಿ ವೇಷದಾಗ ಬಂದಲ್ಲ, ಎಲ್ಲ ಕಡೆ ಬರಂಗಿಲ್ಲ ಬಿಡ್ರಿ. ನಮ್ಮ ಬುದ್ಧಿಯೊಳಗೇನೆ ಏನು ನಮ್ಮ ಪರವಾಗಿ ಮಾತಾಡಲಿಕ್ಕೆ ಪ್ರಯಾಣ ಮಾಡಿಬಿಡ್ತಾರೆ. ಆಮೇಲೆ ಸ್ವಾಮಿಗಳಂಥ ಜ್ಞಾನಿಗಳು, ಅನೇಕ ಪಂಡಿತರ ಆಚಾರ್ಯರು ಅವರ ಬುದ್ಧಿಯೊಳಗೆ ನಿಂತುಕೊಂಡು ಇವನಿಗೆ ಸಹಾಯ ಮಾಡಲಿಕ್ಕೆ ಪರಮಾತ್ಮ ಬುದ್ಧ ಸಂಯೋಜನೆ ಇಲ್ಲಿ ಆಗಿದ್ದು ಹಾಗೆ. ಕುಲಾದೇವಿ ಯದ್ಯಪಿ ಶ್ರೀನಿವಾಸ ಲಗ್ನಕ್ಕೆ ಮಾಡಲಿಕ್ಕೆ ಹೋಗಿದ್ಲು. ಅವಳು ಹೋಗೋಕ್ಕಿಂತ ಮೊದಲೇ ಪರಮಾತ್ಮ ಎಲ್ಲ ವ್ಯವಸ್ಥೆ ಮಾಡಿದ. ಇದು ಬರೀ ಇದರ ಸಂಕೇತ ಹಾಗಲ್ಲ. ನಾವು ಜೀವನದಲ್ಲಿ ಎಷ್ಟೆಷ್ಟು ಸಫಲತೆ ಪಡಿತೀವಿ, ಸಕ್ಸಸ್ಫುಲ್ ಆಗ್ತೇವೆ ಜೀವನದಲ್ಲಿ, ಅದರ ಹಿಂದೆ ಸ್ವಯಂ ಭಗವಂತನ ಕೈವಾಡಿರ್ತದೆ. ಅದರ ಹಿಂದೆ ಗುರು ಹಿರಿಯರ ಅನುಗ್ರಹವಿರ್ತದೆ. ಅದರ ಹಿಂದೆ ಮಹಾನುಭಾವನ ಸಂದೇಶವಿರ್ತದೆ. ಹೀಗೆ ತಿಳ್ಕೊಂಡು ನಾವು ನಡ್ಕೊಂಡು ಬಂದರೆ ನಮಗೆ ಸಿಕ್ಕಿರತಕ್ಕಂಥ ಸಫಲತೆ, ಅತ್ಯುತ್ತಮ ರಿಸಲ್ಟು ಅದು ಭಗವಂತನ ಪೂಜೆ ಆಗ್ತದೆ. ಯಾವ್ದೇನಿಲ್ರಿ ನನ್ನಿಂದ ಆಗಿದೆಲ್ಲ ಎದೆ ದೇವರು ಎದೆ ಗುರುಗಳು ಅಂತಂದು ಬಿಟ್ಟರೆ ನಾವು ಒಬ್ಬರು ದುರ್ಯೋಧನ ಪಾರ್ಟಿಗಳಿಗೆ ಹೋದಂಗೆ ಆಗ್ತದೆ. ಹಾಗೆಂದು ಆಗಬಾರದು. ಇದೇ ಕರ್ಮಯೋಗ. ಕರ್ಮಯೋಗ ಅಂದ್ರೇನು? ಯಾವುದೂ ನಾವು ಮಾಡಿ ಯಾವ ಸಿದ್ಧಿಯನ್ನು ಪಡಿತೀವೋ ಅದರ ಹಿಂದೆ ಅರಿವಾಯು ಗುರುಗಳ ವಿಶಿಷ್ಟ ಅನುಗ್ರಹ ಇರ್ತದೆ. ಈ ಅನುಸಂಧಾನ ಪದೇ ಬೇಕು. ಒಬ್ಬ ಶಿಕ್ಷಕ, ಒಬ್ಬ ಇಂಜಿನಿಯರು, ಒಬ್ಬ ಜಡ್ಜು, ಒಬ್ಬ ಡಾಕ್ಟರು ಅವನ ವೃತ್ತಿಗಳಲ್ಲಿ ಏನಾದರೂ ಸಕ್ಸಸ್ನೆಸ್ ಅಂದರೆ ಸಫಲತೆ ಕಂಡಿತು ಅಂತಂದರೆ ಅಲ್ಲಿ 3 ಮಂದಿದ ಕೈವಾಡ. ಒಂದು ಭಗವಂತನ ವಿಶೇಷ ಅನುಗ್ರಹ, ಒಂದು ದೇವತೆಗಳ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ, ಗುರುಗಳ ಅನುಗ್ರಹ, ಆಮೇಲೆ ಅಡಿಷನಲ್ ನಮ್ಮ ಬುದ್ಧಿ, ನಮ್ಮ ಶಕ್ತಿ, ಇಂದ್ರಿಯಗಳು ಕೆಲಸ ಇದ್ದೇ ಇಲ್ಲ ಅಂತ ನನಗೆ ಹೀಗೆ ತಿಳಿದುಕೊಳ್ಳಬೇಕು. ಇತ್ತಂ ಸಂಕಲ್ಪಯಾಮಾಸ ಸಭಾ ಮಧ್ಯೆ ಮುದಾನಪಃ. ಈ ಸಭಾ ಮಧ್ಯದ ಒಳಗೆ ನಿನಗೆ ಕೊಟ್ಟು ಲಗ್ನ ಮಾಡೋಕ್ಕಂತ ನಿರ್ಣಯ ಮಾಡಿದ್ದಾರೆ. ಆ ತಾಯಿಯ ಮಾತವನ್ನು ಕೇಳಿ ಪರಮಾತ್ಮ ಮಗುಳಗೆಯಿಂದ ನಕ್ಕು ತಾಯಿಗೆ ಎಲ್ಲ ಹೇಳಿದ. ಚಿಂತೆಯನ್ ಅಬ್ರವೀ ಹೇಳಿದ. ಪರಮಾತ್ಮ ಭಾಳ ಕುತೂಹಲದಿಂದ ಕೇಳಿದನು. ಹೇಳಿದೆ ಹಾಂ, ಕುತೂಹಲದಿಂದ ಪರಮಾತ್ಮ ಕೇಳಿದಂತೆ, ಅಮ್ಮ ಏನಿದು ನೀವು ಭಾಳ ಕಷ್ಟಪಟ್ಟು ಈ ಕಾರ್ಯವನ್ನು ಮಾಡಿದ್ದೀಯಲ್ಲಮ್ಮ, ಏನಿದು ಅಂತ ಸಾಕಷ್ಟು ಹೇಳಿದರಂತೆ. ತಾಯಿಯ ಮಾತನ್ನು ಕೇಳಿ ಪರಮಾತ್ಮ ಮುಂದೆ ಏನು ಮಾಡಿದ ಅಂತ ಕೇಳಿದರೆ ಶತಾನಂದರು ಹೇಳ್ತಾರೆ, ತ್ವಂ ಹರೇರಸಿ ಭಕ್ತೇಶು ಪ್ರಥಮೋ ಅತಿ ಪ್ರಿಯಸ್ಸದ ತಸ್ಮಾತ್ ಹರಿಕಥಾಸಕ್ತ ಮನಸ್ತೆ ಸ್ವಯಂ ಆನಂದಪೂರ್ಣ. ಪರಮಾತ್ಮ ಸ್ವಯಂ ಆನಂದ ಪರಿಪೂರ್ಣ ಆಗಿದ್ದಾನೆ. ಏನಿದೆ ಕರ್ಮಭುಕ್, ಎಲ್ಲ ಜನರು ಮಾಡತಕ್ಕಂಥ ಕರ್ಮದ ಹಿಂದೆ ಅವನೇ ಪ್ರೇರಕನಾಗಿರ್ತಾನೆ. ಮಾತ್ರ ಚೋದಿತ ಆಕರ್ಣ್ಯ ತಾಮೂಚೆ. ಅವಳ ತಾಯಿ ಇಷ್ಟು ಕಷ್ಟಪಟ್ಟು ಹೋಗಿ ಬೆಟ್ಟ ಕೆಳಗಿಳಿದು ಆಕಾಶರಾಜನ ಮನೆಗೆ ಹೋಗಿ ಸಭಾದೊಳಗೆ ಹೇಳಿ ಮತ್ತು ತಿರುಗಿ ಏನು ಬಂದಡ್ಡಿಲ್ಲ. ಅದು ಮನುಷ್ಯ ಪ್ರಯತ್ನ. ಏನಿದೆ ಆ ಮನುಷ್ಯ ಪ್ರಯತ್ನಕ್ಕೂ ದೇವರು ಭಾಳ ಮಹತ್ವ ಕೊಡ್ತಾರೆ. ಎಲ್ಲ ನಾನೇ ಮಾಡ್ತೀನಿ ಬಿಡಿ, ಏನು ತಲೆ ಮಾಡ್ತೀನಿ ಅಂತ ಹಿಂಗೆ ಡಿಸ್ಕರೇಜ್ ಮಾಡಲಿಲ್ಲ. ಮಹೋತ್ಸವ ವಿಧಾತು ಮೇಮ ಬುದ್ಧಿಂಜ ಅವಂದೋರು ಬಂಧು ಯುಕ್ತಸ್ಥ ಸಂಬಂಧವನ್ನು ಪ್ರಶಸ್ತದೆ. ಅವಾಗಮ್ಮ ನೀ ಮಾಡಿರ್ತಕ್ಕಂಥ ಕೆಲಸ ಭಾಳ ಶ್ರೇಷ್ಠ ಅಂತ ಅಂದ್ಬಿಟ್ಟು. ಅಂದರೆ ದೇವರು ಯದ್ಯಪಿ
ನಮ್ಮ ಇಂದ್ರಿಯಗಳಲ್ಲಿ ಬುದ್ಧಿಯಲ್ಲಿ ನಿಂತು ತಾನೇ ಮಾಡಿಸಿದರೂ ನಮ್ಮ ಪ್ರಯತ್ನ ಇದ್ದೇ ಇರ್ತದಲ್ಲ. ನಮ್ಮ ಪ್ರಯತ್ನ ನೋಡಿ ದೇವರು ಸಂತೋಷ ಪಡ್ತಾನೆ. ಏನಪ್ಪ ನೀನು ಪ್ರಯತ್ನಪೂರ್ವಕ ಮಾಡಿದ್ದೀಯಾ, ಸಂತೋಷ. ಹಾಗೆ ಬಕುಲಾದೇವಿಗೆ ಹೇಳಿ ಪರಮಾತ್ಮ ಒಮ್ಮಿಂದೊಮ್ಮೆ ಮುಖ ಸಣ್ಣ ಮಾಡಿಬಿಟ್ಟು, ಬಕುಲಾದೇವಿ ನೀ ಎಲ್ಲ ಲಗ್ನ ಆಗಬೇಕಂತ ಸಾಕಷ್ಟು ಕಷ್ಟಪಟ್ಟು ಹೋಗಿ ತಿಳ್ಕೊಂಡು ಬಂದಿದ್ದೀವಿ ಖರೆ. ಆಮೇಲೆ ನಾನು ವಿಚಾರ ಮಾಡಿದೆ ಈ ವಿವಾಹ ಮಹೋತ್ಸವ ಯಾಕೋ ಮಾಡ್ಕೋಬೇಕಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಬಂಧೋ ಬಂಧು ವಕ್ತಸ್ ಸಂಬಂಧನ ಪ್ರಶಸ್ತಿ. ನೋಡ್ರಿ, ಒಂದು ವಿವಾಹ ಸಂಬಂಧ ಮಾಡ್ಕೋಬೇಕಾದ್ರೆ ಕನ್ಯಾ ಮತ್ತು ವಧು ಪಕ್ಷದೊಳಗೆ ಎರಡೂ ಪಕ್ಷದ ಕಡೆಗೆ ಸಮಾನತೆ ಇರಬೇಕು. ಅವರು ದೊಡ್ಡ ಬಂಧು ಬಳಗ, ಇವುದು ದೊಡ್ಡ ಬಂಧು ಬಳಗ, ಅವ್ರದ್ದು ದೊಡ್ಡ ಶ್ರೀಮಂತಿಕೆ, ಇದು ಶ್ರೀಮಂತಿಕೆ, ಅವರು ಸ್ಟೇಟಸ್ಸು ಅಂದರೆ ಅವ್ರದ್ದು ಸ್ಥಾನ ಮಾನ ಇವುದು. ಹೀಗೆ ಯೋರೇವ ಸಮಂವಿತ್ತಂ ಸಮಂ ವಯ ತಯೋರು ಮೈತ್ರಿ ವಿವಾಹ ಅಂತ ಹೇಳಿದ. ಆದ್ದರಿಂದ ಅಲ್ಲಿ ವಿವಾಹ ಮೈತ್ರಿ ಆಗೋದು ಯೋಗ್ಯ. ನನಗೆ ಯಾರೂ ಬಂಧುವಾದ ನಿನಗೆ ನನಗೆ ತಾಯಿ ನಾ ಮಗ ಇಬ್ಬರೇ. ಅದು ಆಕಾಶಾಲಿಗೆ ಅಂಥ ದೊಡ್ಡ ಪರಿವಾರ. ನಾನು ಅರಣ್ಯದೊಳಗೆ ಯಾವುದೋ ಗುಹಾದಾಗಿದ್ದವ, ಒಂದು ದೊಡ್ಡ ರಾಜಾದಿರಾಜ ರತ್ನ ಖಚಿತ ವಜ್ರ ಮಂಟಪದೊಳಗೆ ಸಿಂಹಾಸನದಾಗ ಅವನು ಕೂತಿರ್ತಾನೆ. ಮಹಾ ಶ್ರೀಮಂತ, ನನ್ನ ಕಡೆಗೆ ಏನೇನೂ ಇಲ್ಲ. ಹೀಗಾದರೆ ಕನ್ಯಾ ಮತ್ತು ವಧೂವರ ಪಕ್ಷದಲ್ಲಿ ಇಷ್ಟು ವೈಷಮ್ಯ, ಇಷ್ಟು ಅಂತರ ಇತ್ತಂದರೆ ಅಪಹಾಸ ಕಾರಣ ಆಗ್ತದೆ. ಏನು ರೀ ಎಂಥ ಕನ್ಯಾ ಕೊಟ್ರಿ, ಎಂಥ ಹೊರಗಿನ ಕನ್ಯಾ ಕೊಟ್ರಿ ಅಂತ ಮಂದಿಗೆ ಅವಗೂ ಬೈತಾರೆ, ನಮಗೂ ಅಪಮಾನ ಆಗ್ತದೆ. ಅದಕ್ಕೆ ವಿವಾಹಶ್ಚ ವಿವಾದಶ್ಚ, ವಿವಾಹ ಮಾಡ್ಕೋದಿರಲಿ, ಕೋರ್ಟ ಕಚೇರಿ ಮಾಡೋದಾಗಿದೆ, ಸಮಯೋರೇವ ಶೋಭತೆ, ಇಬ್ಬರು ಸಮ ಇದ್ದಾಗ ಮಾತ್ರ ಶೋಭ ಆಗ್ತದೆ. ಅಹಮೇಕ ಸೋಪಿ ಬಂಧು ಸಮೇತೋ ಧರಣೀಪತಿ ಕಥಂ ನ ಪಶ್ಚಾಶ್ಚ ವಯೋಚಿತಶ್ಚ. ಅದ ಕಾರಣ ಈ ವಿಚಾರ ಮೊದಲೇ ಬಂತು, ಬಹಳ ಚಲೋ ಆಯಿತು. ಬಂಧುಹೀನನಾಗಿರ್ತಕ್ಕಂಥ ನನಗೆ ರಾಜನು ಕನ್ಯೆಯನ್ನು ಹೆಂಗೆ ಕೊಡ್ತಾನೆ? ಆ ವಸುದೇವನ ಮಾತು ಕೇಳಿ ಬಕುಲ ಅಂತಾಳೆ. ಬಕುಲೋವಾಚ ತಾದೃಶ ಪುರುಷೋ ಲೋಕೇನ ಸತ್ಯಂ ವದತಿ ಕ್ವಚಿತ. ಕೃಷ್ಣ, ನಾರಾಯಣ, ಶ್ರೀನಿವಾಸ, ಇಷ್ಟು ಮಾತಾಡಬೇಡ, ಸತ್ಯವೇ ಪ್ರಶಂಸಂತೆ. ನಿಮ್ಮಂಥ ದೊಡ್ಡ ವ್ಯಕ್ತಿಗಳು ಸತ್ಯವನ್ನೇ ಮಾತಾಡಬೇಕಲ್ಲ. ಶುಕಸ್ತತ್ ಕಾರ್ಯನಿಷ್ಠಸ್ತು ದೇವಾನಾಂ ಗುರು. ಅಲ್ಲ, ನಿನ್ನ ಕಾರ್ಯವನ್ನು ಸಾಧಿಸಬೇಕಂತ ಶುಕಾಚಾರ್ಯ ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಗಳಾಗಿ ಎಲ್ಲೋ ಅರಣ್ಯದ ಒಳಗೆ ಗಡ್ಡಗೆಣಸು ತಿಳ್ಕೊಂಡಿರ್ತಕ್ಕಂಥ ಶುಕಾಚಾರ್ಯರು ದೇವಲೋಕದ ಗುರು ಬೃಹಸ್ಪತ್ಯಾಚಾರ್ಯರು ನಿನ್ನ ಪರವಾಗಿ ಬಂದು ಅವರು ಈ ವಿವಾಹ ಆಗಬೇಕು ಅಂತ ಅನ್ನೋ ವೇಳ್ಯಾಕ ಅವ್ರಿಗೆ ಇಷ್ಟೆಲ್ಲ ವಿಚಾರನೇ ಅವರಿಗೆ. ನಿನ್ನ ರಾಜ್ಯನೋ ಕೋಶನೋ ಸ್ಥಾನೇನೋ ಮಾಡಿ ಸದ್ಧರ್ಮಿಣೋ ಮಹೇಶಸ್ಯ ತಸ್ಯಾಶಾಂ ಮಹಾವಥಾಕು. ಅದಕ್ಕೆ ಹಿಂಗೆ ಇಂಥರ ಮಾತಾಡಿ ಶುಕಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಹೇಳಿದ ಮಾತನ್ನು ಮೀರಬೇಡ. ರಾಜಗ ನೀ ಎಂದೆಂದೂ ವಿಮುಖನಾಗಬೇಡ. ಆ ರಾಜ ನನಗೆ ಕನ್ಯಾದಾನ ಮಾಡಿ ಕೊಡ್ತೀನಿ ಅಂತ ಕೈ ಎತ್ತಿ ಮೇಲೆ ಹೇಳಿದಾಗ ನಿನ್ನ ಬಂಧುಗಳು ಬಾಂಧವರು, ನಿನ್ನ ಸ್ಥಾನ, ನಿನ್ನ ಮಾನ, ನಿನ್ನ ವಿದ್ಯಾ, ನಿನ್ನ ಬುದ್ಧಿ, ನಿನ್ನ ಸಿದ್ಧಿ, ಸಂಪತ್ತು, ಅಧಿಕಾರ ವಿಚಾರ ಮಾಡಿ ಕೊಟ್ಟಿರ್ತಾನವ. ಹಾಗೇ ಕೊಡ್ತಾನವ, ಯಾರ ಮಾತು ಕೇಳಿ. ಆದ್ದರಿಂದ ಇದೆಲ್ಲ ವಿಚಾರ ಮಾಡಬೇಕು. ಸ್ಮರಬಂಧು ಅಲ್ಲೋ, ಆಕಾಶರಾಜನಂಥ ಮಹಾನುಭಾವನಿಗೆ ನೀ ಯಾರಂತ ಗೊತ್ತದು? ನೀ ಸಾಮಾನ್ಯ ಗುಹಾದಾಗಿದ್ದ ಮನುಷ್ಯ ಅಲ್ಲ. ನೀನು ಚತುರ್ಮುಖ ಬ್ರಹ್ಮದೇವರು, ಮಹಾಲಕ್ಷ್ಮಿ ಮೊದಲಾದ ದೇವತೆಗಳಿಗೆ ಶಿಖಾಮಣಿ. ನೀನು ಇಷ್ಟೆಲ್ಲ ಗೊತ್ತಿದ್ದರೆ ಕನ್ಯಾ ಕೊಡ್ತಾನೆ, ಹಂಗೆ ಕೊಡ್ತಾನೆ. ಅದಕ್ಕೇನು ಮಾಡು, ನೀ ಬಂಧುಗಳು ಇದ್ದಾರೆ, ನೀ ಸ್ಮರಣ ಮಾಡಿದ್ದಷ್ಟೇ. ಸ್ಮರ ಬಂಧೂನ್ ಸರ್ವಾನ್ ಬ್ರಹ್ಮ ರುದ್ರ ಇಂದ್ರ ಮೊದಲಾದ ಎಲ್ಲ ಸ್ಮರಣ ಮಾಡು. ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬರ್ತಾರೆ. ಮಕ್ಕಳು ಯಾರು? ಬ್ರಹ್ಮದೇವರು, ವಾಯುದೇವರು. ಮೊಮ್ಮಕ್ಕಳು ರುದ್ರದೇವರು, ಶೇಷಾದಿಗಳು. ಮರಿಮಕ್ಕಳು ಅವರ ಮಕ್ಕಳು ಗಣಪತಿ ಇತ್ಯಾದಿಗಳು, ಇಂದ್ರಾದಿಗಳು. ಅದಕ್ಕೆ ಬಂಧುಗಳು ಬಾಂಧವರು. ಆಕಾಶರಾಜಿಗೆ ಏನದ ಏನು, ಅವ ಬರೇ ಆಕಾಶರಾಜ ತನ್ನ ಒಂದು ಕುಲಕ್ಕೆ ಮಾತ್ರ ಅವ ಪತಿ. ನೀ ಸರ್ವ ಕುಲಕ್ಕೂ ಪತಿ. ಅವ ಬರೀ ಒಂದು ರಾಜ್ಯಕ್ಕೆ ಅಧಿಪತಿ, ನೀನು ಲೋಕಾಧಿಪತಿ. ಅದ ಕಾರಣ ನಿಜವಾಗಿ ನೋಡಿದರೆ ಅವನಿಗೆ ನಿನಗೆ ಯಾವ ಸಮಾನ ಏನು? ನೀನು ಜಗತ್ತಿಗೆ ರಾಜ, ಅವನು ಯಾವುದೋ ಒಂದು ಸಣ್ಣ ಒಂದು ಪಟ್ಟಣಕ್ಕೆ ರಾಜ. ಹಿಂಗೆ ಇಂಡಿಯಾ ಪ್ರೆಸಿಡೆಂಟು, ಒಂದು ಯಾವುದೋ ವಿಜಯಪುರ ಮುನ್ಸಿಪಾಲಿಟಿ ಪ್ರೆಸಿಡೆಂಟು, ಇಬ್ಬರು ಪ್ರೆಸಿಡೆಂಟ್ರೇ, ತಾರತಮ್ಯದನೂ ಇಲ್ಲ. ದೇವರೇ ನಿನ್ನ ಎದುರಿಗೆ ಆಕಾಶ ಯಾವುದೋ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಇದ್ದಾಗ, ನೀನು ಜಗತ್ತಿಗೆ ಪ್ರೆಸಿಡೆಂಟ್. ನಿಜವಾಗಿ ನೋಡಿದರೆ ನಿನ್ನ ಮುಂದೆ ಅವನೇ ಭಾಳ ಕಡಿಮೆ. ದದರ್ಶ ಭಕ್ತ್ಯ ಪ್ರತಸ್ಥಿತ ಎಮೋ
ವಿದೇಶಯಾಮಾಸ ಆವಾಗ ಶೇಷದೇವರು ಗರುಡದೇವರೆಲ್ಲರೂ ಇದ್ದಾರೆ. ಈ ಸ್ವಲ್ಪ ವಿಚಾರ ಮಾಡಿ ಸಾಕು. ಪಕ್ಷರಾಟ್ ಗಚ್ಚಂ ಪರಮಾತ್ಮ ಸ್ವಲ್ಪ ಸ್ಮರಣ ಮಾಡಿಕೊಳ್ಳಿ. ಗರುಡದೇವರು ಬಂದೇ ಬಿಟ್ಟು ಪಕ್ಷರಾಟ್ ಗರುಡ ಹೋಗಪ್ಪ, ನನ್ನ ಹಿರಿಯ ಮಗ ಸತ್ಯಲೋಕಕ್ಕೆ ಹೋಗು, ಬ್ರಹ್ಮದೇವರಿದ್ದಾರೆ, ಅವರಿಗೆಲ್ಲ ಈ ವಿಚಾರವನ್ನು ಹೇಳಿ. ಗಚ್ಚಾಯಿ ಭೂಷಣಂ ಶೇಷ ಮಮ ಪೌತ್ರಂ ಉಮಾಪತಿಂ. ಮತ್ತು ಶೇಷದೇವರಿಗೆ ಮತ್ತು ರುದ್ರದೇವರಿಗೆ ನನ್ನ ವಿವಾಹ ವಿಚಾರವನ್ನು ಹೇಳಿ. ನೋಡಿ, ಅಜ್ಜನ ವಿವಾಹವನ್ನು ಮೊಮ್ಮಕ್ಕಳಿಗೆ ಹೇಳಿಕೊಂಡ. ಇತ್ತುಟ್ಟ ಪರಮಾತ್ಮ ಪತ್ರಿಕೆಯನ್ನು ಕೊಟ್ಟು ಗರುಡದೇವರು ಕೊಟ್ಟು ಕಳಿಸಿದ್ದಾನಂತೆ. ಗರುಡದೇವರು ಸತ್ಯಲೋಕಂ ತಥೋ ಗತ್ವಾ ಬ್ರಹ್ಮಾಣಂ ಸತ್ಯಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮದೇವರ ವಿರಾಜಮಾನವಾದ ಆಸನದಲ್ಲಿ ಕೂತಿದ್ದರು. ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಪರಮಾತ್ಮ ಕೊಟ್ಟಿರತಕ್ಕಂಥ ವಿವಾಹ ಪತ್ರವನ್ನು ಅವ್ರ ಕೈಯಾಗಿ ಕೊಟ್ಟರು. ಪಿತಾಮಹ ಯಾರು? ಚತುರ್ಮುಖ ಬ್ರಹ್ಮದೇವರು ಗರುಡ ಕೊಟ್ಟಿರ್ತಕ್ಕಂತಹ ಪತ್ರವನ್ನು ನೋಡಿ ತಲೆ ಮೇಲಿಟ್ಟು ಸಂತೋಷಪಟ್ಟು, ಚಿರಕಾಲೇನ ಸಂಪ್ರಾಪ್ತ ಪಕ್ಷಿರಾಟ್ ಕಶ್ಯಪಾತ್ಮಜ. ಏನೋ ಗರುಡ ಭಾಳ ಸಾಹಿತ್ಯ ಭೇಟಿಯಾಗಿ ನಿಂದು ಶ್ರೀನಿವಾಸ ದೇವರು ಎಲ್ಲಿದ್ದಾರೆ? ಪಿತಾಮಹ ವಚಶ್ರುತ್ವ ಕಿವಿ ವಾಸುದೇವೋ ವಸತ್ಯಂಗ ವೈಕುಂಠಗಿರಿ. ಸ್ವಾಮಿ ಸರ್ವಜ್ಞ, ನಿಮಗೇನು ನಮಗೆಲ್ಲ ಗೊತ್ತಿರ್ತದೆ. ಈ ಸದ್ಯಕ್ಕೆ ವಾಸುದೇವ ವೈಕುಂಠಗಿರಿ ಅದಲ್ಲ, ವೆಂಕಟಾಚಲ, ಅಲ್ಲಿ ಇದ್ದಾನೆ ಪರಮಾತ್ಮ. ತದ್ವಿವಾಹಾರ್ಥ ಮಾಯಾಂತಂ ಮಾಂ ವಿದ್ಧಿ ಚತುರಾನನ. ಅವನ ವಿವಾಹದ ಆ ಭಗವಂತನ ವಿವಾಹದ ಪತ್ರಿಕೆ ತಂದಿದ್ದೇನೆ, ನಿಮಗೆ ಕೊಡಲಿಕ್ಕೆ ಸ್ವೀಕಾರ ಮಾಡಿದೆ. ನಾರಾಯಣ ದೇವರೇ ಪತ್ರ ಬರೆದಾರೆ. ಒಳ್ಳೆ ಆವಾಗ ಪತ್ರ ಏನು ಬರೆದಿದ್ರು ಅಂತ ಕೇಳಿದ್ರೆ, ಪರಮಾತ್ಮನ ಪತ್ರ ಬ್ರಹ್ಮದೇವರಿಗೆ ಬರೆದಿದ್ರು. ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ನಾಭಿಜನ್ಮನೆ. ಚಿರಂಜೀವಿಯಾದ ಭಗವಂತ ನಾಭಿ ಕಮಲದಿಂದ ಹುಟ್ಟಿದ ನನ್ನ ಮಗನಾದ ಆ ಬ್ರಹ್ಮದೇವನಿಗೆ ಸದ್ಯಕ್ಕೆ ಮುಕ್ಕಾಮಂತಲ್ಲ, ವೆಂಕಟಾದ್ರಿಯಲ್ಲಿ ಇರುವ ಶ್ರೀನಿವಾಸನ ಮಂಗಳ ಶುಭಾಶೀರ್ವಾದಗಳು. ಈ ಕಲಿಯುಗದೊಳಗೆ ಆಕಾಶ ರಾಜ ತನ್ನ ಕನ್ಯೆಯಾದಂಥ ಪದ್ಮಾವತಿ ನನಗೆ ಕೊಟ್ಟು ಲಗ್ನ ಮಾಡ್ತಾ ಇದ್ದಾನೆ. ನೀವು ಈ ಪತ್ರಿಕಾ ನೋಡಿದ ಕ್ಷಣವೇನೆ ಪುತ್ರ ಪರಿಗ್ರಹ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಪರಿವಾರ ಸಮೇತವಾಗಿ ಎಲ್ಲ ಲೋಕಪಾಲಕರಿಂದ ಕೂಡಿಕೊಂಡು ಗಂಧರ್ವರು, ಅಪ್ಸರರು, ಸಿದ್ಧರು, ಸಾಧ್ಯರು ಎಲ್ಲರನ್ನೂ ಕೂಡಿಕೊಂಡು ನೀವು ಬರಬೇಕು. ಈ ಕಲ್ಯಾಣವನ್ನು ಮಂಗಳ ನೋಡಿ ಪತ್ರಿಕಾರ್ಥಮಿತಿ ಜ್ಞಾತ್ಮ ಕಿಂಚಿತ್. ಪತ್ರಿಕಾವನ್ನು ನೋಡಿ ಬ್ರಹ್ಮದೇವರು ನಕ್ಕು ಸಂತೋಷ ಭಾರಿ ಆಯ್ತು ಅವರಿಗೆ. ದೇವರ ಕಲ್ಯಾಣ ಮಹೋತ್ಸವ ನೋಡುವ ಭಾಗ್ಯ ಬಂತಲ್ಲ. ಆಗ ದ್ವಾರಪಾಲಕರಿಗೆ ಆದೇಶ ಮಾಡಿ ಈ ಇಡೀ ಸತ್ಯಲೋಕಕ್ಕೆ ದುಂದುಹಿಯನ್ನು ನಗಾರಿ ಹೊಡೆಸಿ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಬ್ರಹ್ಮದೇವರು ಹೊರಟಿದ್ದಾರೆ, ಎಲ್ಲ ಪಟ್ಟಣದ ವಾಸಿಗಳು ಅವರ ಒಟ್ಟಿಗೆ ಬರಲಿಕ್ಕೆ ಅವಕಾಶವಿದೆ, ಬರಬೇಕೆಲ್ಲರೂ ಅಂತ ಹೇಳಿಬಿಟ್ರು. ಆ ಪ್ರಕಾರ ಬ್ರಹ್ಮದೇವರ ಆಜ್ಞೆಯಿಂದ ಎಲ್ಲ ಸತ್ಯಲೋಕದ ವಾಸಿಗಳು ಹೊರಡಲಿಕ್ಕೆ ತಯಾರಾಗಿದ್ದಾರೆ. ಮುಂದಿನ ಭಾಗವನ್ನು ನಾಳೆ ಹೇಳ್ತೇವೆ. ಶ್ರೀಕೃಷ್ಣ ಪ್ರಣಾಮ.